ಹಿಂದೂ ಅಂತ ಹೇಳಿದ್ರೇನೆ ಅತ್ಯಂತ ಶ್ರೇಷ್ಠ. 84 ಲಕ್ಷ ಜೀವರಾಶಿಗಳಲ್ಲಿ ಭಗವಂತ ಯೋಚನೆ ಮಾಡುವುದನ್ನ ಬದುಕುವುದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದನ್ನ ಮತ್ತೊಬ್ಬರಿಗೆ ಹಿತವಾಗಲಿ ಅಂತ ಬದುಕುವುದನ್ನು ಹೇಳಿ ಯೋಚನೆ ಮಾಡುವ ಒಂದು ಜೀವಿ ಅಂತ ಹೇಳಿದ್ರೆ ಅದು ಮನುಷ್ಯ. ಆ ಮನುಷ್ಯ ಜೀವದಲ್ಲೇ ಅತ್ಯಂತ ಶ್ರೇಷ್ಠರಾದವರು ಈ ಜಗತ್ತಿನಲ್ಲಿ ಅಂತ ಹೇಳಿದ್ರೆ ಅವರು ಹಿಂದೂಗಳು. ಇದು RSS ಅವರು ಹೇಳ್ತಾ ಇರೋದಲ್ಲ. RSS ಹುಟ್ಟುವ ಲಕ್ಷ ವರ್ಷಗಳ ಮೊದಲೇ ಇಡೀ ಪೃಥ್ವಿಯ ಮೇಲೆ ಜನಜೀವನ ಪ್ರಾರಂಭ ಆದಾಗಿಂದ ಒಂದು ರೀತಿಯ ಜನ ಇದ್ರು. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಅವರ ದೇವತೆಗಳು ಸಹ ಹೊಗಳ್ತಾ ಇದ್ರಂತೆ. ಅದಕ್ಕೇನೆ ಒಂದು ವಿಷ್ಣು ಪುರಾಣದಲ್ಲಿ ಒಂದು ಹಳೆಯ ಶ್ಲೋಕ ಇದೆ, ಅದನ್ನು ನಾನು ಹೇಳಲೇಬೇಕು. ಹಿಮಾಲಯಂ ಸಮಾರಭ್ಯ ಯಾವದಿಂದು ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದೂಸ್ತಾನಂ ಪ್ರಚಕ್ಷತೆ. ಏನು ಅದರ ಅರ್ಥ? ಹಿಮಾಲಯದಿಂದ ದಕ್ಷಿಣದ ಹಿಂದೂ ಸರೋವರ ಅಂದ್ರೆ ಹಿಂದೂ ಸಮುದ್ರದವರೆಗೂ ಇರುವಂತ ಈ ಭೂಭಾಗ ಇದೆಯಲ್ಲ, ಇದು ಅತ್ಯಂತ ಪವಿತ್ರವಾದ ಕ್ಷೇತ್ರ ಅಂತ ದೇವತೆಗಳು ಹೇಳಿದ್ದು. ಅಲ್ಲಿ ಹುಟ್ಟಿರೋರು ಆ ಹಿಂದೂಗಳು, ಅಲ್ಲಿರೋ ಬದುಕಿರೋರು ಎಲ್ಲರೂ ಹಿಂದೂಗಳು. ಅವರು ಬದುಕಿರುವಂತ ಈ ಜಾಗಕ್ಕೆ ಹಿಂದೂಸ್ತಾನ ಅಂತ ಕರೀತಾರೆ ಅಂತ ಆಗ್ಲೇ ಹೇಳಿದ್ದಾರೆ. ಇದು ನಾನು ಹೇಳಿದ್ದಲ್ಲ ಅಥವಾ ಈಗಿತ್ತಲಾಗಿ ಹೇಳಿದ್ದಲ್ಲ. ಹಾಗಾದ್ರೆ ಹಿಂದೂಗಳು ಅಂತ ಹೇಳಿದ್ರೆ ನಾವು ಯಾರು? ಯಾರಲ್ಲ ನೀವು ಶಾಲೆಗಳಲ್ಲಿ, ನಾನು ಹೈಸ್ಕೂಲ್ಗಳಲ್ಲಿ ಕಾಲೇಜುಗಳಲ್ಲಿ ಉಪನ್ಯಾಸ ಕೊಡುವಾಗ ಪ್ರಶ್ನೆ ಕೇಳ್ತೇನೆ, ಹಿಂದೂಗಳು ಅಂತ ಯಾರು ಕೇಳಿದ್ರೆ, ಹಿಂದೂಗಳು ಅಂತ ಹೇಳಿದ್ರೆ ಅವರು ನೇರವಾಗಿ ಉತ್ತರ ಕೊಡ್ತಾರೆ ಬಹಳ ಸುಲಭವಾಗಿ. ಯಾರು ದೇವರನ್ನು ಪೂಜೆ ಮಾಡ್ತಾರೋ, ಯಾರು ಗಣಪತಿಯನ್ನು ಪೂಜೆ ಮಾಡ್ತಾರೋ, ಯಾರು ಲಕ್ಷ್ಮಿಯನ್ನು ಪೂಜೆ ಮಾಡ್ತಾರೋ, ಯಾರು ಶನಿ ದೇವರನ್ನು ಪೂಜೆ ಮಾಡ್ತಾರೆ, ಯಾರು ಹನುಮಂತನನ್ನ, ಯಾರು ರಾಮನನ್ನ, ಹೀಗೆ ಪೂಜಾ ವಿಧಾನಗಳನ್ನು ಹೇಳ್ತಾರೆ. ಬರೀ ಪೂಜೆ ಇದನ್ನು ಮಾಡುವುದ್ರು ಹಿಂದೂಗಳು ಹೌದು, ಆದ್ರೆ ಇವಿಷ್ಟೇ ಮಾಡಿದ್ರೆ ಹಿಂದೂಗಳಲ್ಲ. ಇದು ನಮ್ಮ ಬದುಕುವ ಒಂದು ರೀತಿ. ಈ ಮನುಷ್ಯ ಈ ದೇಶದಲ್ಲಿ ಹುಟ್ಟಿದವರ ಒಂದು ನಂಬಿಕೆ. ದೇವರು ಅಂತ ಇದ್ದಾನೆ, ಅವನನ್ನು ಹೀಗೆ ಪೂಜೆ ಮಾಡಬೇಕು, ಹೀಗೆ ಬದುಕಬೇಕು ಅನ್ನೋದು ಅದು ಒಂದು ಭಾಗ ಅಷ್ಟೇ ಹಿಂದೂಗಳಾಗ್ಲಿಕ್ಕೆ. ಆದರೆ ನಮ್ಮ ಈ ಸ್ಥಾನದಲ್ಲಿ ಬದುಕಿರುವವರ ಜನಜೀವನ ಹೇಗಿತ್ತು ಗೊತ್ತಾ? ಯುಗಾಂತರಗಳಿಂದ ಇಲ್ಲಿಯ ಜನ ತಾನೊಬ್ಬನೇ ಅಲ್ಲ, ತನ್ನ ಜೊತೆಗೆ ಇಡೀ ಸಮಷ್ಟಿ, ನಾನು ಹೇಳ್ತಾ ಇರೋದು ಆ ಕಡೆ ಈ ಕಡೆ ಮನೆಯವರಲ್ಲ, ಇಡೀ ಸಮಷ್ಟಿ ಅಂತ ಹೇಳಿದ್ರೆ ಪೂರ್ತಿಯಾಗಿ ಈ ಸೃಷ್ಟಿಯಲ್ಲಿರುವಂತ ಪ್ರತಿಯೊಂದು ಜೀವ ಜಂತು ಸಹ ಕುಶಲವಾಗಿ ಆರಾಮವಾಗಿ ಬದುಕಬೇಕು. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೆ. ಇದರ ಅರ್ಥ ಏನು ಕೇಳಿದ್ರೆ, ಎಲ್ಲರೂ ಸುಖವಾಗಿ ಬಾಳ್ಲಿ, ಎಲ್ಲರೂ ರೋಗ ಮುಕ್ತವಾಗಿ ಬಾಳ್ಲಿ, ಯಾರು ಸಹ ಭಯವನ್ನು ಹೊಂದಬಾರ್ದು, ಭಯ ಮುಕ್ತರಾಗಿ ಬದುಕಲಿ, ಹೀಗೆ ಎಲ್ಲರೂ ಸುಖವಾಗಿ ಬದುಕಲಿ ಅನ್ನೋದು ಇಲ್ಲಿಯ ಜನರ ಮೂಲ ಮಂತ್ರ. ಹಾಗೇನೆ ಬದುಕಿದ್ರು, ಬರೀ ಹೇಳಿದ್ದೊಂದೇ ಅಲ್ಲ. ಈ ಭಾರತದಲ್ಲಿ ಬದುಕಿರುವ ಎಲ್ಲರೂ ಸಹ ಹಿಂದಿಂದ ಬದುಕಿದ್ದು ಇಡೀ ಜಗತ್ತಿಗೆ ಒಳ್ಳೆಯದಾಗ್ಲಿ ಅಂತಾನೆ ಮಾಡಿ ಬದುಕಿದ್ರು ನಮ್ಮ ಪೂರ್ವಜರು. ಇವತ್ತಿಗೂ ನಾವೆಲ್ಲರೂ ಇಲ್ಲಿ ಇದೇವಲ್ಲ, ನಾವು ಸಹ ಅದೇ ರೀತಿಯಲ್ಲಿ ಬದುಕ್ತಾ ಇರುವವರು. ನೆನಪಿಡೋಣ, ನಮ್ಮ ಮನಸ್ಸಲ್ಲಿ ಯಾರನ್ನೇ ಕೊಲ್ಲಬೇಕು ಅಂತಾಗ್ಲಿ, ಯಾವುದೇ ಪ್ರಾಣಿಯನ್ನು ಹತ್ಯೆ ಮಾಡಬೇಕು ಅಂತಾಗ್ಲಿ, ಸುಮ್ಮನೆ ಮರ ಗಿಡಗಳನ್ನು ಕಡಿಲಿಕ್ಕೆ ಸಹ ನಮ್ಗೆ ಯಾರಿಗೂ ಮನಸ್ಸಿಲ್ಲ. ಒಂದೊಂದು ಉದಾಹರಣೆಗಳು ಹೇಳ್ತಾ ಹೋಗ್ತೀನಿ. ಮರ ಕಡಿಬೇಕು ಅಂತ ಹೇಳಿದ್ರೆ ನಮ್ಮಲ್ಲಿ ಈ ಹಳ್ಳಿಯಲ್ಲ ಅಥವಾ ಪೇಟೆಯಲ್ಲೂ ಸಹ, ಪೇಟೆಯಲ್ಲೂ ಮರ ಕಡಿಯಲ್ಲ ಬಿಡಿ, ಯಾಕೆಂದ್ರೆ ಮರ ಇರಲ್ಲ. ಹಳ್ಳಿಯಲ್ಲಿ ಮರ ಕಡಿಯುವಾಗ ಸಾಮಾನ್ಯ ಮನುಷ್ಯ, ಶಾಲೆ ಹೋಗದವರು ಸಹ ಮೊದಲು ಆ ಮರವನ್ನು ಮುಟ್ಟಿ ನಮಸ್ಕಾರ ಮಾಡ್ಕೊಳ್ತಾರೆ. ಯಾಕೆಂದ್ರೆ ಈ ವೃಕ್ಷದೇವ ನೀನಿರೋದ್ರಿಂದ ನಾನು ನಿನ್ನನ್ನು ಕಡಿದ ಇನ್ನೊಂದು ಗಿಡವನ್ನು ನೆಡ್ತೇನೆ ಅನ್ನುವ ಒಂದು ಪ್ರಮಾಣದಿಂದಲೇ ಅದನ್ನು ಕಡಿತಾರೆ. ಹಾಗೆ ಇದನ್ನು ಕಡಿಯಲ್ಲ. ಯಾವ ಪ್ರಾಣಿಗೂ ಸಹ ಸುಮ್ಮನೆ ಹತ್ಯೆ ಮಾಡಲ್ಲ. ಪ್ರಾಣಿಯನ್ನು ಒಂದ್ ವೇಳೆ ಸಾಯಿಸುವ ಹೊತ್ತು ಬಂದ್ರು ದೇವರ ಹೆಸರನ್ನು ಹೇಳಿ ಸಾಯಿಸ್ತಾರೆ, ಸುಮ್ಮನೆ ಹೊಡೆಯಲ್ಲ. ಅಥವಾ ಆಮೇಲೆ ತಪ್ಪಾಯ್ತು ಅಂತ ಕೈ ಮುಗಿತಾರೆ. ಕೇವಲ ಬೆಕ್ಕು, ಮನೆಯಲ್ಲಿ ಸಾಕಿರುವಂತ ಬೆಕ್ಕು, ನಾಯಿಗೆ ಕಾಲು ತಾಗಿದ್ರು ಸಹ ಮುಟ್ಟಿ ನಮಸ್ಕಾರ ಮಾಡುವಂತ ಜೀವರು ನಮ್ದು. ಇಂಥ ಶ್ರೇಷ್ಠ ಪದ್ಧತಿ ಈಗ ಪ್ರಾರಂಭ ಆಗಿದ್ದಲ್ಲ, ಹಿಂದಿನಿಂದ ಬದುಕಿರುವಂತ. ಹೀಗೆ ಎಲ್ಲ ಜೀವ ಜಂತುಗಳು, ಎಲ್ಲ ವೃಕ್ಷಗಳು, ನೀರು ಸಹ ನಾವು ದೇವರಂತ ಭಾವಿಸ್ತೀವಿ, ನೀರನ್ನು ಸಹ ನಾವು ದೇವರಂತ ಭಾವಿಸ್ತೀವಿ, ಗಾಳಿಯನ್ನು ದೇವರಂತ ಭಾವಿಸ್ತೀವಿ, ಭೂಮಿಯನ್ನ ಮಾತೃ ಅಂತ ಕರಿತೀವಿ ನಾವು. ಇದು ನಮಗ್ ಭೂಮಿ ಮಾತ್ರ ಅಲ್ಲ, ಇದು ನಮ್ಮ ಮಾತೃಭೂಮಿ, ಇದನ್ನು ತಾಯಿ ಅಂತ ಕರಿತೀವಿ. ಬೆಳಗ್ಗೆ ನಾವು ಹಾಸಿಗೆಯಿಂದ ಎದ್ದೇಳುವಾಗಲೇ ಹೇಳ್ತೀವಿ, ಕರಾಗ್ರೇ ವಸದ ಲಕ್ಷ್ಮಿ, ಕರೆ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ. ಅದನ್ನು ಹೇಳ್ಕೊಂಡು ಮುಂದೆ ಹೇಳುವುದೇ ಅದು ನಾವು
ಸಮುದ್ರ ವಸಲೆ ದೇವಿ ಪರ್ವತಸ್ಥನ ಮಂಡಲೆ ವಿಷ್ಣು ಭಕ್ತಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಅಮ್ಮ, ನನ್ನ ತಾಯಿ ನೀನು ಸಮುದ್ರವನ್ನೇ ವಸ್ತ್ರವಾಗಿ ಹುಟ್ಟವಳು. ಅಂತಹ ನೀನು ಶ್ರೇಷ್ಠಳು. ನಿನ್ನ ಮೇಲೆ ನಾನು ಹುಟ್ಟಿದ್ದೀನಿ. ಬೆಳಗ್ಗೆ ಎದ್ದು ನಿನ್ನನ್ನು ತುಳಿದು ನಾನು ಉಳಿದಕ್ಕೆ ಮುಂದಿನ ಕೆಲಸಕ್ಕೆ ಶುರು ಮಾಡ್ತೀನಿ. ಆದ್ರಿಂದ ನನ್ನನ್ನು ದಯವಿಟ್ಟು ಕ್ಷಮಿಸು ಅಂತ ಹೇಳಿ ನಾವು ಭೂಮಿ ತಾಯಿಗೆ ವಂದಿಸನೇ ಕೆಲಸ ಶುರು ಮಾಡ್ತೀವಿ. ಒಂದು ರೈತ ಊರಲ್ಲಿ ನಾವು ಹೊಲವನ್ನು ಉಳ್ಬೇಕು ಅಂತ ಹೇಳಾದ್ರೆ ಹೊಲಕ್ಕೆ ನಮಸ್ಕಾರ ಮಾಡಿನೇ ಅವನು ಹೊಲವನ್ನು ಉಳ್ತಾನೆ. ಹಾಗೆ ಯಾರು ಪ್ರಾರಂಭ ಮಾಡಲ್ಲ. ಇಡೀ ದೇಶದಲ್ಲಿ, ಬರೀ ಬಂಡಲದಲ್ಲೊಂದಲ್ಲ, ನನ್ನ ಊರಲ್ಲಿ ಬೈರುಂಬೆಯಲ್ಲ, ಇಡೀ ದೇಶದಲ್ಲಿ ಎಲ್ಲಾ ಕಡೆಗೂ ವರ್ಷಕ್ಕೊಮ್ಮೆ ಆದ್ರೂ ಭೂಮಿ ತಾಯಿ ಪೂಜೆಯನ್ನು ಮಾಡೇ ಮಾಡ್ತಾರೆ. ಹೀಗೆ ಎಲ್ಲವರನ್ನು ದೇವತ್ವವನ್ನು ಕಾಣ್ತಾ ಎಲ್ಲರೂ ಒಳ್ಳೆಯದಾಗಿ ಬದುಕಲಿ ಅಂತ ಹೇಳಿ ಪರರ ಹಿತಕ್ಕಾಗಿಯೇ ಬದುಕುವುದನ್ನ ರೂಪಿಸಿಕೊಂಡ ಅಂತಹ ಜಗತ್ತಿನ ಏಕಮೇವ ಧರ್ಮ ಅಂತಹ ಒಂದು ಜನಜೀವನ ಅಂತಿದ್ರೆ ಅದು ಹಿಂದೂ. ಅಂತಹ ಹಿಂದೂಗಳು ಒಟ್ಟಿಗೆ ಸೇರಿ ಇವತ್ತು ಇಡೀ ದೇಶಾದ್ಯಂತ ಅವರ ಸಂಘಟನೆಗೆ 100 ವರ್ಷ ಆಗ್ತಾ ಇದೆ ಅಂತ ಇವತ್ತು ಬಂಡಲದಲ್ಲಿ ಶಿರ್ಸಿ ಜಿಲ್ಲೆಯಲ್ಲಿ ಮೊದಲನೇ ಉತ್ಸವ, ಇದು ಮೊದಲನೇ ಸಮ್ಮೇಳನ. ಇಡೀ ದೇಶಾದ್ಯಂತ ಲಕ್ಷ ಲಕ್ಷ ಸ್ಥಳಗಳಲ್ಲಿ ಹಿಂದೂಗಳೆಲ್ಲ ಹೀಗೆ ಸೇರಿ ಹಬ್ಬವನ್ನು ಇನ್ನು 2 ತಿಂಗಳಲ್ಲಿ ಆಚರಣೆ ಮಾಡೋರಿದ್ದಾರೆ. ಆದ್ರಿಂದ ನಾನು ಹೇಳ್ತಾ ಇರೋದು, ಹಿಂದೂಗಳು ಅಂತ ಹೇಳಿದ್ರೆ ಶ್ರೇಷ್ಠ, ನಮ್ಮ ಪರಂಪರೆ ಅತ್ಯಂತ ಶ್ರೇಷ್ಠವಾದ. ಇನ್ನೊಂದು 3-4 ಉದಾಹರಣೆ ಹೇಳ್ತೀನಿ. ಆದ್ರೆ ಇವಿಷ್ಟು ಶ್ರೇಷ್ಠವಾದಂತ ಹಿಂದೂಗಳು ಇವತ್ತು ನಾವು ಓದ್ತಾ ಇರುವಂತ ಶಾಲೆಯಲ್ಲಿ ನಮಗೆ ಹೇಳ್ಕೊಡೋದು ಅಂತ ಹೇಳಿದ್ರೆ, ನಾನು ಶಾಲೆಗೆ ಹೋಗುವಾಗ ನಮ್ಮ ಶಾಲೆಯಲ್ಲಿ ಇತ್ತು, ಈ ಭಾರತ ಅಂತ ಹೇಳಿದ್ರೆ ಹಿಂದೂ ರಾಷ್ಟ್ರ ಅಂತ ಹೇಳಿದ್ರೆ ಅತ್ಯಂತ ಬಡ ರಾಷ್ಟ್ರ, ಇದು ಮೂಢನಂಬಿಕೆಯ ರಾಷ್ಟ್ರ, ಇದು ಅನಕ್ಷರಸ್ಥರ ರಾಷ್ಟ್ರ ಅಂತಾನೆ ಶಾಲೆಯಲ್ಲಿ ನಾನು ಓದಿದ್ದೆ. ನಾನು ಹಾಗೆ ತಿಳ್ಕೊಂಡಿದ್ದೆ. ಇವತ್ತಿಗೂ ಪೇಟೆಗಳಲ್ಲಿ, ಈ ಹಳ್ಳಿಯಲ್ಲಿ ಇದ್ದವರು ಸ್ವಲ್ಪ ಆದ್ರೂ ಯೋಚನೆ ಮಾಡ್ತಾರೆ ನಮ್ಮ ಭೂಮಿ ತಾಯಿ ಅಂತ. ಪೇಟೆಯಲ್ಲಿ ಇದರ ಬಗ್ಗೆ ಸಂಸ್ಕಾರ ಸ್ವಲ್ಪ ಕಡಿಮೆ ಇರ್ತದೆ. ಎಲ್ಲ ನೌಕರಿ ಮಾಡ್ತಾ ಹಣ ಗಳಿಸುವ ಧಾವಂತದಲ್ಲಿ ಇದ್ದಿರ್ತಾರೆ, ಸಹಜ. ಅವರು ಯೋಚನೆ ಮಾಡ್ತಾರೆ ಈ ಭೂಮಿ ನನ್ನ ಉಪಯೋಗಕ್ಕೆ ಮಾತ್ರ ಇರುವುದು ಅಂತ. ನಾನು ಎಲ್ಲರೂ ಹೇಳ್ತಾ ಇಲ್ಲ, ನೆನಪಿಡೋಣ. ಆದ್ರೆ ಈ ಹಿಂದೂಗಳು, ನಾನು ಹೇಳ್ತೀನಿ, ಅನಕ್ಷರಸ್ಥರು ಅಲ್ಲ, ಇವರು ಮೂಢನಂಬಿಕೆನೂ ಅಲ್ಲ, ಪ್ರತಿಯೊಂದಕ್ಕೂ ವೈಜ್ಞಾನಿಕವಾಗಿ ಬದುಕಿರುವಂತ ದೇಶ ನಮ್ಮದು. ಯಾಕೆ ಅಂತ ಕೇಳಿದ್ರೆ, ಅನಕ್ಷರಸ್ಥರೇ ಆಗಿದ್ರೆ ಜಗತ್ತಿನ ಅತ್ಯಂತ ಮೊಟ್ಟ ಮೊದಲ ಯೂನಿವರ್ಸಿಟಿ ಅದು ಪ್ರಾರಂಭ ಆಗಿದ್ದು ಭಾರತದಲ್ಲೇನೆ, ಕ್ರಿಸ್ತ ಪೂರ್ವದಲ್ಲೇನೆ. ತಕ್ಷಶಿಲಾ ಈಗ ಭಾರತದ ಭಾಗವೇ ಆಗಿತ್ತು, ಅದು ಈಗ ಪಾಕಿಸ್ತಾನದಲ್ಲಿದೆ. ಅಂತಹ ಒಂದು ತಕ್ಷಶಿಲಾ ಎನ್ನುವ ಹಿಂದೂ ವಿಶ್ವವಿದ್ಯಾಲಯ ಇದ್ದಿದ್ದು ಅದು ಭಾರತದಲ್ಲಿ. ನಲಂದ ಇರಬಹುದು, ಉಜ್ಜಯಿನಿ ಇರಬಹುದು, ಎಲ್ಲ ಯೂನಿವರ್ಸಿಟಿಗಳು ಇರುವುದು ಭಾರತದಲ್ಲಿ ಪ್ರಾರಂಭ ಆಗಿದ್ದು. 64 ರೀತಿಯ ವಿದ್ಯೆಗಳನ್ನ ಹೇಳ್ಕೊಡ್ತಾ ಇದ್ರು. ನಾನು ಅಧ್ಯಯನ ಮಾಡಿದ ನನಗೆ ಗೊತ್ತಾಗಿದ್ದು, ಗ್ರೀಕ್ನ ಒಬ್ಬ ಶ್ರೇಷ್ಠ ವಿಜ್ಞಾನಿ ಆರ್ಕಿಮಿಡಿಸ್, ಅವು ಸಹ ಓದಿದ್ದು ತಕ್ಷಶಿಲೆಯಲ್ಲಿ. ಇವರು ಭಾರತ ಅನಕ್ಷರಸ್ಥರ ರಾಷ್ಟ್ರ ಅಂತ ಹೇಳ್ತಾರೆ, ಭಾರತ ಬಡ ರಾಷ್ಟ್ರ ಅಂತ ಹೇಳಿದ್ರು. ನಾನ್ ಹೇಳುದಲ್ರಿ, ಕೇವಲ 515 ವರ್ಷಗಳ ಹಿಂದೆ ಕರ್ನಾಟಕದ ಹಂಪಿ, ಈಗ ಹಂಪಿ, ಆಗ ಅದಕ್ಕೆ 512 ವರ್ಷದ ಹಿಂದೆ ವಿಜಯನಗರ ಸಾಮ್ರಾಜ್ಯ ಅಂತ ಹೇಳ್ತಾರೆ. ಅಲ್ಲಿ ರಸ್ತೆ ಬದಿಯಲ್ಲಿ ಮುತ್ತು ರತ್ನಗಳನ್ನ ಇಲ್ಲೇ ಆಗ ಬಂಡಲಪೇಟೆಯಲ್ಲಿ ತರಕಾರಿ ಮಾರ್ತಾರೋ ಹಾಗೆ ಮಾರ್ತಾ ಇದ್ರು. ರಾತ್ರಿ ಮನೆಗೆ ಹೋಗುವಾಗ ಬಟ್ಟೆ ಮುಚ್ಚಿಡ್ತಾ ಇದ್ರು ಅಂತ ಇತಿಹಾಸದಲ್ಲಿ ಹೇಳಿದ್ದಾರೆ. ಇದನ್ನು ಹೇಳಿದವರು ಸಾಮಾನ್ಯ ಭಾರತೀಯರಲ್ಲ, ಭಾರತಕ್ಕೆ ಪ್ರವಾಸಕ್ಕೆ ಬಂದಂತ ಚೀನಿ ಪ್ರವಾಸಿ, ಅವನು ಹೂವೆನ್ ಸಾಂಗ್ ಇರ್ಬೋದು, ಮೆಗಸ್ತನಿಸ್ ಎಲ್ಲರೂ ಹೇಳಿದಿದೆ ಭಾರತ ಶ್ರೀಮಂತ ರಾಷ್ಟ್ರ. ಆದ್ರೆ ಈ ದೇಶಕ್ಕೆ ದರೋಡೆ ಮಾಡ್ಲಿಕ್ಕೆ ಬಂದಂತ ಬ್ರಿಟಿಷರು ಇಲ್ಲಿಯ ಸಂಪತ್ತನ್ನ ತಗೊಂಡೋಗಿ ಅವರ ದೇಶಕ್ಕೆ ಹೋಗಿ ಶ್ರೀಮಂತರಾಗ್ತಾ ಭಾರತ ಬಡ ದೇಶ ಅಂತ ಹೇಳ್ಬಿಟ್ರು. ನಾವೆಲ್ಲ ಅದೇ ಇತಿಹಾಸ ಓದ್ವಿ. ಇಷ್ಟೇ ಅಲ್ಲ, ಈ ಹಿಂದೂಗಳನ್ನ ಒಡೆದು ಇನ್ನೂ 1000 ವರ್ಷ ಭಾರತವನ್ನು ಆಳ್ಬೇಕು ಅಂತ ಅವ್ರು ಯೋಚನೆ ಮಾಡಿದ್ರು. ಅವರು ಮಾಡಿದ ತಂತ್ರವನ್ನ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ, ಆಶ್ಚರ್ಯ ಆಗಬಹುದು. ಅವರೆಲ್ಲರೂ ನಮ್ಗೆ ಹೇಳ್ಕೊಟ್ಟಿದ್ದು, ಭಾರತ ಅಂದ್ರೆ ಬೇರೆ ಬೇರೆ ಜಾತಿಯ ಬೇರೆ ಬೇರೆ ಗುಣಧರ್ಮದ ಜನ ಬಂದು ಸೇರಿರುವಂತ ರಾಷ್ಟ್ರ. ಮೊದಲು ಭಾರತ ದೇಶವೇ ಆಗಿರ್ಲಿಲ್ಲ. ಭಾರತ ಅಂತ ಹೇಳಿದ್ರೆ ಆರ್ಯರು ಮಧ್ಯ ಏಷ್ಯಾದಿಂದ ಭಾರತಕ್ಕೆ ಬಂದ್ರು. ಇಲ್ಲಿರುವ ಮೂಲ ನಿವಾಸಿಗಳು ದ್ರಾವಿಡರು, ಇವರನ್ನ ಹೆದರಿಸಿ ಯುದ್ಧದಲ್ಲಿ ಇವರನ್ನ ದಕ್ಷಿಣಕ್ಕೆ ಓಡಿಸ್ಬಿಟ್ರು. ಅಂದ್ರೆ ತಮಿಳುನಾಡು, ಕೇರಳ, ಆ ಕಡೆ ತೆಲಂಗಾಣ, ಆಂಧ್ರ ಪ್ರದೇಶ, ಕರ್ನಾಟಕ, ಅಂದ್ರೆ ನಾವೆಲ್ಲರೂ ದ್ರಾವಿಡರು, ಉತ್ತರ ಭಾರತದಲ್ಲಿರುವವರು ಆರ್ಯರು, ಅಂದ್ರೆ ಮಧ್ಯ ಏಷ್ಯಾದಿಂದ ಬಂದ ದಾಳಿಕೋರರು ಅಂತ ನಮ್ಗೆ ಇತಿಹಾಸದಲ್ಲಿ ಕಲಿಸಿದ್ರು. ನಾವು ಅದನ್ನೇ ಓದ್ವಿ. ನಾನು ಕಾಲೇಜ್ ಹೋಗುವವರೆಗೂ ಅದನ್ನೇ ನಂಬ್ಕೊಂಡಿದ್ದೆ. ಇವತ್ತಿಗೂ ನಮ್ಮಲ್ಲಿ ಅದನ್ನೇ ನಂಬ್ಕೊಂಡಿರುವಂತ ಜನ ಬಹಳ ಇದ್ದಾರೆ. ಇವತ್ತಿಗೆ ನಾವು ಕೇರಳ, ಇದಕ್ಕೆ ತಮಿಳುನಾಡಿಗೆ ಹೋದ್ರು ನೋಡ್ತೀವಿ, ದ್ರಾವಿಡ ಮುನ್ನೆತ್ರ ಕಳಗಂ ಅಂತಿದೆ, ಅಖಿಲ ಭಾರತ ದ್ರಾವಿಡ ಮುನ್ನೆತ್ರ ಕಳಗಂ ಅಂತಿದೆ. ಹೀಗೆ ನಾವು ಬೇರೆ ಅನ್ನುವಂತ ಜನರೇ ಇದ್ದಾರೆ.
ಆದ್ರೆ ನಿಜವಾದ ಭಾರತದ ಇತಿಹಾಸವನ್ನ ನಾನು ಸಂಘಟನೆಗೆ ಬಂದಾಗ ಗೊತ್ತಾಯ್ತು ನನಗೆ. ನಾನು ಅಧ್ಯಯನ ಮಾಡಿದಾಗ ನನಗೆ ಗೊತ್ತಾಗಿದ್ದು ಭಾರತ ಅಂದ್ರೆ ಹಿಮಾಲಯದಿಂದ ಹಿಂದೂ ಸರೋವರವರೆಗೆ, ಪೂರ್ವದಲ್ಲಿ ರಂಗೂನ್ ಅಂದ್ರೆ ಈಗಿನ ಬರ್ಮಾ ದೇಶದಿಂದ ಈಗಿನ ಅಫ್ಘಾನಿಸ್ತಾನ, ಗಾಂಧಾರ ಅಂತ ಕರೀತಾರೆ. ಆಗ ಗಾಂಧಾರಿ ಮಹಾಭಾರತದಲ್ಲಿ ಬರ್ತಾ ಆ ತಾಯಿಯ ಅಪ್ಪನ ಮನೆ, ತವರ ಮನೆ ಗಾಂಧಾರ. ಅದಕ್ಕೆ ಈಗ ಅಫ್ಘಾನಿಸ್ತಾನ ಹೇಳ್ತಾರೆ. ಅಲ್ಲಿವರೆಗೆ ಪರ್ಷಿಯಾದವರೆಗೆ ಭಾರತವೇ, ಅಖಂಡ ಭಾರತ ಅಷ್ಟು ದೊಡ್ಡದಿತ್ತು. ಆದ್ರೆ ಬ್ರಿಟಿಷರು ಹೇಳ್ಕೊಟ್ಟಂತ ಇತಿಹಾಸದಲ್ಲಿ ನಾವು ಓದಿದ್ದು ಭಾರತ ಬೇರೆ ಬೇರೆ ಅಂತ. ಬೇರೆ ಬೇರೆ ಆದ್ರೆ ಅಂತ ಇತಿಹಾಸನ ರಚನೆ ಮಾಡಿದ ಭಾರತದ ಬುದ್ಧಿಜೀವಿಗಳಿಗೆ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತೀನಿ, ಉತ್ತರ ಹೇಳಿ ನೋಡುವ. ಉತ್ತರದಲ್ಲಿರುವಂತಹ ಆರ್ಯರ ದೇವರು ಶ್ರೀರಾಮ ಅಲ್ವಾ, ಅವನಿರುವುದು ಉತ್ತರ ಪ್ರದೇಶದಲ್ಲಿ. ಶ್ರೀರಾಮ ದಕ್ಷಿಣದಲ್ಲಿರುವ ನಮಗೂ ಸಹ ಶ್ರೇಷ್ಠವೇ. ಇಲ್ಲಿ ಕುಳಿತಿರುವವರಲ್ಲಿ ರಾಮಚಂದ್ರ ಹೆಸರಿಟ್ಕೊಳ್ಳೋರು ಬಹಳ ಜನ ಇದ್ದಾರೆ. ರಾಮಣ್ಣ ಅಂತ ಅಲ್ಲಿ ಕೂತಿದ್ದಾರೆ. ಸೀತಾ ಅಂತ ಹೆಸರಿಟ್ಕೊಂಡವ್ರು ಬಹಳ ಜನ ಇದ್ದಾರೆ. ದಕ್ಷಿಣ ತಮಿಳುನಾಡಿನ ತುದಿಗೆ ರಾಮೇಶ್ವರಂ ಇದೆ, ಶ್ರೀರಾಮ ಸ್ಥಾಪನೆ ಮಾಡಿದಂತ ಲಿಂಗ. ನಾವೆಲ್ಲರೂ ಬಹಳ ಜನ ಅಲ್ಲಿ ಯಾತ್ರೆಗೆ ಹೋಗಿರ್ಬೋದು. ಉತ್ತರದಲ್ಲಿ ಅಯೋಧ್ಯೆ ರಾಮ ಇದ್ದಾನೆ. ನಾವೆಲ್ಲರೂ ಸಹ ಪ್ರಭು ಶ್ರೀರಾಮಚಂದ್ರ ನಮಗೆ ಅತ್ಯಂತ ಶ್ರೇಷ್ಠ. ನಾವು ಅಲ್ಲಿಗೆ ಈಗಂತೂ ಭವ್ಯ ರಾಮ ಮಂದಿರ ನಾವೆಲ್ಲರೂ ಹಣ ಕೊಟ್ಟಿದ್ದೀವಿ, ತಯಾರಾಗಿದೆ. ಆ ರಾಮ ನಮಗೆಲ್ಲರಿಗೂ ಅತ್ಯಂತ ಪೂಜನೀಯ. ಅಲ್ಲಿ ಹರಿಯುವ ಗಂಗೆ ನಮಗೆಲ್ಲರಿಗೂ ತಾಯಿ. ನಮ್ಮ ಜೀವ ಹೋಗುವಾಗ ಕೊನೆಯಲ್ಲಿ ಒಂದು ಹನಿ ಗಂಗೆ ಕುಡಿಸಿದ್ರೆ ಸಾಕು, ನಮಗೆಲ್ಲರಿಗೂ ಅಷ್ಟು ಪುಣ್ಯ. ಇದು ನಾನು ಹೇಳ್ತಾ ಇರುವುದಿಲ್ಲ, ಕೋಟಿ ಕೋಟಿ ವರ್ಷಗಳಿಂದ ಭಾರತದಲ್ಲಿ ಇದೇ ನಂಬಿಕೆ. ದಕ್ಷಿಣದವರು ದ್ರಾವಿಡರಾಗಿದ್ರೆ ಉತ್ತರದ ರಾಮ ಹೇಗೆ ಶ್ರೇಷ್ಠ ಆಗ್ತಾನೆ? ಉತ್ತರದ ಆರ್ಯರಿಗೆ ಇಲ್ಲಿರುವಂತ ರಾಮೇಶ್ವರಂ ಹೇಗೆ ಶ್ರೇಷ್ಠ ಆಗುತ್ತೆ? ಸಾಧ್ಯನೇ ಇಲ್ಲ. ಇನ್ನೂ ಒಂದು ನಂಬಿಕೆ ಕೇಳ್ತೇನೆ. ದಕ್ಷಿಣ ಭಾರತದಲ್ಲಿ ತಾಯಂದ್ರು ಸೀರೆ ಉಟ್ಟು ಮದುವೆ ಆದ್ರೆ ಅವರು ತಾಳಿಯನ್ನು ಧರಿಸಿ ಕಾಲಿಗೆ ತಾಲುಂಗರವನ್ನು ಹಾಕಿ ತಿಲಕವನ್ನು ಇಟ್ಕೊಳ್ತಾರೆ. ಆದ್ರೆ ಅವ್ರು ಹೇಳದಂತೆ ಮಧ್ಯದೇಶದಿಂದ ಬಂದಂತ ದಾಳಿಕೋರು ಉತ್ತರದಲ್ಲಿರೋರು ಬೇರೆ ಇರ್ಬೇಕಿತ್ತಲ್ಲ. ಉತ್ತರದಲ್ಲೂ ಹೋಗಿ ನೋಡಿ, ಈಗಲೂ ಸಹ ತಾಯಂದ್ರು ನಮ್ಮ ಹಾಗೇನೆ ಸೀರೆ ಉಡ್ತಾರೆ, ಹಣೆ ತಿಲಕ ಇಟ್ಕೋತಾರೆ, ತಾಳಿ ಹಾಕೋತಾರೆ, ಕುಂಕುಮ ಇಡ್ತಾರೆ. ಇಷ್ಟೆಲ್ಲ ಎಲ್ಲರೂ ಕಾಲುಂಗುರ ಹಾಕೋತಾರೆ. ಯಾವಾಗಿಂದ ಬಂದಿದ್ದು? ಇವರೆಲ್ಲ ಹುಟ್ಟುವುದಕ್ಕಿಂತ ಮೊದಲೇ ಬಂದಿದ್ದು. ಹಾಗಾದ್ರೆ ನಾವು ಒಂದೇ ತಾನೆ? ನಾನು ಆಗ್ಲೇ ಹೇಳಿದೆ, ಇಡೀ ದೇಶದಲ್ಲಿ ಎಲ್ಲಾ ಕಡೆಗೆ ಹೋಗಿ ಯಾರಾದ್ರೂ ಚಿಕ್ಕವರಿಗ್ಲಿ ದೊಡ್ಡೆಯವರಲ್ಲಿ ಅಕಸ್ಮಾತ್ ನಮ್ಮ ಕಾಲು ತಾಗ್ಬಿಟ್ರೆ ಬಗ್ಗಿ ನಮಸ್ಕಾರ ಮಾಡ್ತೀವಿ ಇಲ್ವೋ? ಎಲ್ಲ ಕಡೆ ಇದೆ, ಆಚರಣೆ ಇದೆ. ಯಾವ ದೇಶದ ಯಾವ ಭಾಗಕ್ಕೂ ಹೋಗಿ ಕನಿಷ್ಠ ಒಂದು ಪ್ರಾಣಿಗೆ ಕಾಲು ತಾಗಿದ್ರು ಸಹ ನಾವು ಕೈ ಮುಗಿತೀವಿ. ಇಷ್ಟೇ ಅಲ್ಲ, ಗೋಮಾತೆ ಆ ತಾಯಿಯನ್ನ ನಾವು ಇಡೀ ದೇಶದಲ್ಲಿ ಎಲ್ಲರೂ ಪೂಜ್ಯ ಭಾವನೆಯಿಂದ ನೋಡ್ತೀವಿ. ಗೋವು ಸಹ ನಮಗೆ ದೇವರು. ನಾನು ಆಗ್ಲೇ ಹೇಳಿದೆ, ಭೂಮಿ ತಾಯಿ ಇಡೀ ದೇಶದಲ್ಲಿ ಒಂದೇ ನಮಗೆಲ್ಲರಿಗೂ ತಾಯಿ. ಹೀಗೆ ನೆಲ, ಗಾಳಿ, ನೀರು, ಪ್ರಾಣಿ ಎಲ್ಲವೂ ಸಹ ನಂಬಿಕೆ ನಮ್ಮದು ಒಂದೇ. ಆಚರಣೆಯಲ್ಲಿ ಸ್ವಲ್ಪ ಬದಲಾವಣೆ ಇರಬಹುದು, ಆದ್ರೆ ನಂಬಿಕೆ ಒಂದೇ. ಆದ್ರಿಂದ ಹೇಳ್ತೀನಿ, ನಾವೆಲ್ಲ ಹಿಂದೂಗಳು ಒಂದೇ ಭಾರತ ತಾಯಿಯ ಮಕ್ಕಳು. ಯಾರೋ ಹೇಳಿದ್ರು ಅಂತ ನಮ್ಮ ಇತಿಹಾಸವನ್ನ, ಸುಳ್ಳು ಇತಿಹಾಸವನ್ನು ಬರೆದ್ರು ನಾವು ಅದನ್ನು ಒಪ್ಕೊಳ್ಳಕ್ಕಿಲ್ಲ. ಇಷ್ಟೇ ಅಲ್ಲ, ಅವ್ರು ಹೇಳಿದ್ರು ಭಾರತ ಇದು ರಾಷ್ಟ್ರವೇ ಅಲ್ಲ ಅಂತ ಹೇಳ್ತೇವೆ. ಆದ್ರೆ ನಾನು ಹೇಳ್ತೀನಿ, ಭಾರತ ಒಂದು ರಾಷ್ಟ್ರ, ಇದು ಹಿಂದೂ ರಾಷ್ಟ್ರ. ಹೇಗೆ ಗೊತ್ತೇನು? ಒಂದು ರಾಷ್ಟ್ರ ಅನಿಸ್ಕೊಳ್ಳಿಕ್ಕೆ ಯಾವಾಗ್ಲೂ ಒಂದು ಭವ್ಯವಾದ ಸ್ಥಳ ಇರಬೇಕು, ಅಲ್ಲಿ ಪುತ್ರವತ್ ಸಮಾಜ ಇರಬೇಕು, ಅಲ್ಲಿಯ ಗಡಿಗಳು ಒಂದೇ ಆಗಿರಬೇಕು, ಮತ್ತೆ ಆ ಸಮಾಜವನ್ನ, ದೇಶವನ್ನ ಪ್ರೀತಿಸುವಂತ ಜನರು ಇರಬೇಕು. ಅದಕ್ಕೆ ರಾಷ್ಟ್ರ ಅಂತ ಕರೀತಾರೆ. ಇವರು ಹೇಳದಂತೆ ಭಾರತ ಖಂಡಗಳ ಕೂಡುವಿಕೆ ಆಗಿದ್ರೆ ಇದಕ್ಕೆ ಗಡಿನೇ ಇರಬಾರ್ದಿತ್ತು. ನೆನಪಿಡಿ, ನಮ್ಮ ದೇಶಕ್ಕೆ ಭವ್ಯವಾದ ಗಡಿ ಇದೆ, ದೃಢವಾದ ಗಡಿ ಇದೆ. ಇಷ್ಟೇ ಅಲ್ಲ, ನಾನು ಕಾಲೇಜಿನಲ್ಲಿ ಕೇಳಿದೆ, ಉದಾಹರಣೆ ಅವ್ರಿಗೆ ಅರ್ಥ ಮಾಡಿಸ್ಬೇಕಲ್ಲ. ಆಕೆ ಕೇಳಿದ ಪ್ರಶ್ನೆ ನಾನು, ಒಂದು ಮನೆ ಅಂದ್ರೆ, ಗ್ರಹ ಅಂದ್ರೆ ಏನು ಅಂತ ಕೇಳಿದೆ. ಏನ್ ಬೇಕು ಕನಿಷ್ಠವಾಗಿ? ಅವ್ರು ಹೇಳಿದ್ರು ಮನೆ ಇರಬೇಕು, ಒಂದು ಕಟ್ಟಡ ಇರಬೇಕು. ಹೌದು, ಒಂದು ಕಟ್ಟಡ ಇದ್ಬಿಟ್ರೆ ಮನೆ ಆಗುತ್ತಾ? ಇಲ್ಲ, ಕಟ್ಟಡದಲ್ಲಿ ಜನ ಇರಬೇಕು ಅಂತ ಹೇಳಿದ್ರು. ಸರಿ, ಕಟ್ಟಡದಲ್ಲಿ ಜನ ಇದ್ದಾರೆ, ಶಿರ್ಸಿಯಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಅದು ಮನೆ ಆಗತ್ತ? ಅಲ್ಲ ಅಂತ ಹೇಳಿದ್ರು. ಆದ್ರೆ ಯಾರು ಇರಬೇಕು? ಒಂದು ಕಟ್ಟಡದಲ್ಲಿ ಮನೆ ಇರಬೇಕು, ಜನ ಇರಬೇಕು, ಅವ್ರು ಒಂದೇ ಕುಟುಂಬದವರಾಗಿರ್ಬೇಕು. ಸ್ವಲ್ಪ ಹತ್ತಿರ ಬಂದ್ರು ಅವ್ರು ಉತ್ತರ. ನಾನು ಹೇಳಿದೆ, ಜಯಶ್ರೀ ಲಾಡ್ಜ್ ಇದೆ, ಅದರೊಳಗೆ ಒಂದು ಕುಟುಂಬ ಬಂದು ಉಳಿದಿದೆ, ಅದೊಂದು ಮನೆ, ಕುಟುಂಬ ಇದೆ, ಅದು ಮನೆಯೋ ಅದು ಗ್ರಹನೋ ಅಂತ ಕೇಳಿದೆ. ಅಲ್ಲ ಮತ್ತೆ ಯಾವ್ದೆ ಮನೆ ಅಂದ್ರೆ ಯಾವ್ದು? ಗ್ರಹ ಅಂತ ನಾವು ಹೇಳ್ತೀವಲ್ಲ, ಅದು ಏನು? ಆಗ ಹೇಳಿದ್ರು ಅವ್ರಿಗೆ ಅರ್ಥ ಆಗ್ಲಿಲ್ಲ. ನಾನು ಹೇಳಿದೆ, ಒಂದು ಮನೆ ಅಂದ್ರೆ ಕಟ್ಟಡ ಇರಬೇಕು ನಿಜ, ಒಂದು ಕುಟುಂಬ ಇರಬೇಕು ನಿಜ, ಆದ್ರೆ ಆ ಮನೆ, ಆ ಕಟ್ಟಡ ನಂದು ಅನ್ನುವಂತಹ ಮಾತೃವತ್ ಪ್ರೀತಿ ಅಲ್ಲಿರುವ ಜನರಲ್ಲಿ ಇರಬೇಕು. ಆದ್ರೂ ಅರ್ಥ ಆಗ್ಲಿಲ್ಲ. ಅವ್ರಿಗೆ ಹೇಳಿದೆ, ಹೋಟೆಲಲ್ಲಿ ನೀವೆಲ್ಲರೂ ರೂಮ್ ಮಾಡ್ಕೊಂಡು ಉಳಿದಿದ್ದೀರಿ, ಯಾವತ್ತು ಹೋಟೆಲಿಗೆ ಬೆಂಕಿ ಬಿದ್ದಿದೆ, ನೀವೇನ್ ಮಾಡ್ತೀರಿ ಅಂತ ಕೇಳಿದಾಗ ಎಲ್ಲರೂ ಹೇಳಿದ್ರು, ನಮ್ಮ ಬ್ಯಾಗ್ ಅನ್ನು ತಗೊಂಡು ಮೊದಲು ಓಡ್ ಹೋಗ್ತೀವಿ. ಹಾಗಾದ್ರೆ ನಿಮ್ಮ ಮನೆ ಇದೆಯಲ್ಲ? ಮನೆ ಇದೆ, ಆ ಮನೆಗೆ ಬೆಂಕಿ ಬಿದ್ದಿದೆ, ಈಗ ಏನ್ ಮಾಡ್ತೀರಿ?
ಅಯ್ಯೋ ನಾವು ಮೊದಲು ಸಾಮಾನು ತೆಗೆದಿಟ್ಟು ನೀರು ತಗೊಂಡ್ಬಂದು ನೆನೆಸ್ತೀವಿ ಅಂತ ಹೇಳಿದ್ರು. ಹೋಟೆಲ್ ಅಲ್ಲಿ ಹಾಕಿ ಯಾಕೆ ಮಾಡ್ಲಿಲ್ಲ? ಹೋಟೆಲ್ ನಮ್ಮ ಮನೆ ಅಲ್ಲ, ಇದನ್ನ ಯಾಕೆ ಮಾಡಿದ್ರಿ? ಇದು ನಮ್ಮ ಮನೆ. ಆಗ ಅರ್ಥ ಆಯ್ತಾ ಕೇಳಿದ್ರೆ? ಆಗ ಅರ್ಥ ಆಯ್ತು ಎಲ್ರಿಗೂ. ಮನೆ ಗೃಹ ಅಂತ ಹೇಳಿದ್ರೆ ಅದನ್ನು ಪ್ರೀತಿ ಮಾಡ್ತೀವಿ. ನಾವ್ಯಾದ್ರೂ ನಮ್ಮ ಸಾಮಾನು ಹೊತ್ಕೊಂಡು ಓಡೋಗಲ್ಲ. ಮೊದಲು ನೀರೆಲ್ಲಿದೆ ಅಂತ ಹಾಕ್ತಿವಿ, ಆ ಕಡೆ ಜನರನ್ನು ಸೇರಿಸಿ ನೀರು ತಗೊಂಡ್ಬಂದು ಆ ಮನೆಯನ್ನ ಬೆಂಕಿಯನ್ನು ನೆನೆಸಿ ಆ ಮನೆಯನ್ನು ರಕ್ಷಣೆ ಮಾಡ್ತೀವಿ, ಹೊಸದಾಗಿ ಕಟ್ತೀವಿ. ಹಾಗೆ ಈ ನೆಲಕ್ಕೆ ಇಂಥ ಕೋಟಿ ಕೋಟಿ ಮಕ್ಕಳಿದ್ದಾರೆ. ಈ ತಾಯಿಗೆ ಇದಕ್ಕೊಂದು ನಿರ್ದಿಷ್ಟವಾದ ಗಡಿ ಇದೆ. ಒಂದೇ ರೀತಿ ಒಂದೇ ನಂಬಿಕೆಯಲ್ಲಿ ಬದುಕುವಂತ ಪುತ್ರವತ್ ಸಮಾಜ ಇದೆ. ಇಷ್ಟೇ ಅಲ್ಲ, ಈ ದೇಶಕ್ಕೆ ರಕ್ಷಣೆ ಆಗಿ ಪ್ರತಿಯೊಬ್ರು ಜೀವ ಕೊಡ್ಲಿಕ್ಕೆ ತಯಾರಾಗಿ ನಿಂತಿದ್ದಾರೆ. ಅಂತ ಶ್ರೇಷ್ಠವಾದಂತ ಸಮಾಜ ಭಾರತ. ಆದ್ರಿಂದ ಇದು ಒಂದು ರಾಷ್ಟ್ರ, ಇದು ಹಿಂದೂ ರಾಷ್ಟ್ರ. ಹಿಂದೂ ರಾಷ್ಟ್ರ ಸರಿ. ನಾನು ಆಗ್ಲೇ ಪ್ರಾರಂಭದಲ್ಲಿ ಹೇಳಿದೆ, ಇಡೀ ಜಗತ್ತಿಗೆ ಒಳ್ಳೇದು ಮಾಡಿದೆ ಹಾಗೆ ಬದುಕಿದ್ರು ನಮ್ಮವರು ಅಂತ. ಅದಕ್ಕೊಂದು 5-6 ಉದಾಹರಣೆಗಳನ್ನು ಮಾತ್ರ ಹೇಳ್ತೀನಿ. ನಮ್ಮ ಬದುಕು ಸಾಮಾನ್ಯ ಬದುಕಲ್ಲ, ನಮ್ಮ ಪೂರ್ವಜರದ್ದು. ಈಗ ನಮ್ಮ ಬದುಕನ್ನು ನೀವು ಆಮೇಲೆ ಸೇರಿಸ್ಕೊಳ್ಳಿ. ನಮ್ಮ ಪೂರ್ವಜರು ಜಗತ್ತಿಗೆ ಕೊಟ್ಟಂತ ಕೊಡುಗೆ ಎಲ್ಲರೂ ನಮ್ಮನ್ನು ಸದಾಕಾಲ ಸ್ಮರಿಸಬೇಕು ಅಂತ ಕೊಡುಗೆಯನ್ನು ನಾವು ಕೊಟ್ಟಿದ್ದೇವೆ. ಇಡೀ ಜಗತ್ತಿಗೆ ಅಕ್ಷರವನ್ನು ಕೊಟ್ಟವರು ನಾವು. ನೆನಪಿಡಿ, ನಾನು ಆಗ್ಲೇ ಹೇಳಿದೆ, ವಿಶ್ವವಿದ್ಯಾಲಯಗಳು, ನಮ್ಮಲ್ಲಿ ವೇದಗಳು ಅಂತಿದ್ದ. ವೇದಗಳು ಜಗತ್ತಿನ ಪ್ರಥಮ ಗ್ರಂಥಗಳು. ರಾಮಾಯಣ ಮಹಾಭಾರತ ಅವರು ಎಲ್ಲ. ವೇದ ಅಂತ ಹೇಳಿದ್ರೆ ಸಂಸ್ಕೃತ ಶಬ್ದ, ಅದರ ಅರ್ಥ ವಿಜ್ಞಾನ ಅಂತ ಹೇಳಿ. ವಿಜ್ಞಾನ ಅಂದ್ರೆ ಸೈನ್ಸ್ ಅಂತ ಕರಿತೀವಿ, ಅದು ಒಂದು ಇಟಾಲಿಯನ್ ಭಾಷೆ. ಅದು ಆ ವಿಜ್ಞಾನ ಅಂತ ಹೇಳಿದ್ರೆ ಎಲ್ರಿಗೂ ಒಳ್ಳೇದು ಮಾಡೋದು ಒಂದೇ ಅಲ್ಲ, ಅದನ್ನು ಸರಿಯಾಗಿ ಅರಿತುಕೊಂಡು ಮಾಡುವಂತ ವೇದ ಅನ್ನೋ ಅರ್ಥ ಸುಮ್ಮನೆ ಅಲ್ಲ. ಅರಿತು ಅನುಭವದಿಂದ ತಿಳ್ಕೊಂಡಂತ ಜ್ಞಾನಕ್ಕೆ ವಿಜ್ಞಾನ ಅಥವಾ ವೇದ ಅಂತ ಕರೀತಾರೆ. ಅಂತ ವೇದವನ್ನು ನಾವು ಕೊಟ್ವಿ. ಇಷ್ಟೇ ಅಲ್ಲ, ನಾವು ಜಗತ್ತಿಗೆ ಅತ್ಯಂತ ಶ್ರೇಷ್ಠ ಈಗಿನ ಮುಖ್ಯವಾದಂಥದ್ದು ಗಣಿತ. ಆ ಗಣಿತವನ್ನ ಜಗತ್ತಿಗೆ ಕೊಟ್ಟವರು ನಾವು. ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ, ಭಾರತ ಜಗತ್ತಿನ ಅತ್ಯಂತ ಶ್ರೇಷ್ಠ ಗಣಿತಜ್ಞರ ದೇಶ. ಭಾರತ ಇಲ್ಲದೆ ಹೋದ್ರೆ ಇವತ್ತು ಗಣಿತ ವಿಜ್ಞಾನ ಇಷ್ಟು ಮುಂದುವರಿತಾ ಇರಲಿಲ್ಲ ಅಂತ ಜಗತ್ತಿನ ಒಬ್ಬ ಶ್ರೇಷ್ಠ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಹೇಳಿದ್ದಾರೆ. ಅವರು ಹೇಳಿದಂತ ಮುನ್ನುಡಿಯಲ್ಲಿ ಪುಸ್ತಕದಲ್ಲಿ ಬರೀತಾರೆ, ಭಾರತ 0 ಪೂರ್ಣ ಅಂತ ಹೇಳ್ತಾರೆ. ಪೂರ್ಣ ಅಂತ ಹೇಳಿದ್ರೆ ಒಂದ್ಸಲ ಬರೆದ್ರೆ ಅದರ ಪ್ರಾರಂಭವೂ ಗೊತ್ತಾಗಲ್ಲ, ಅಂತ್ಯವೂ ಗೊತ್ತಾಗಲ್ಲ. ಅಂತಹ ಪೂರ್ಣ 0 ಕೊಟ್ಟಿದ್ದು ನಮ್ಮವರು. ಇಷ್ಟೇ ಅಲ್ಲ, 0ವನ್ನು ಎಲ್ಲಿ ಬರೆದ್ರೆ, ಮುಂದೆ ಬರೆದ್ರೆ, ಎಷ್ಟು ಬರೆದ್ರೆ ಅದಕ್ಕೊಂದು ಸಂಖ್ಯಾಶಾಸ್ತ್ರವನ್ನು ಕೊಟ್ಟರು, ದಶಮಾಂಶ ಪದ್ಧತಿಯನ್ನು ಕೊಟ್ಟರು. ಒಂದೊಂದು ಅಕ್ಷರ ಒಂದೊಂದು ಸಂಖ್ಯೆಗೆ ಅದನ್ನು ಸಂಖ್ಯೆ ಅಂತ ಕರೀತಾರೆ. ಸ್ಥಾನ ಬೆಲೆಯನ್ನು ಕೊಟ್ಟರು ನಮ್ಮವರು. ಆ ಸ್ಥಾನ ಬೆಲೆಗೆ ಹೆಸರನ್ನು ಕೊಟ್ಟರು. ಏಕ, ದಶ, ಶತ, ಸಹಸ್ರ, ಆಯುತ, ಮಧ್ಯ, ಅಂತ್ಯ, ಪರಾರ್ಧ, ಹೀಗೆ 10⁻148 ಇದಕ್ಕೆ ಅಸಂಖ್ಯೇಯ ಅಂತ ಕರೆದ್ರು. ನಾವೆಲ್ಲರೂ ಕಾಲೇಜಲ್ಲಿ ಹೈಸ್ಕೂಲಲ್ಲಿ ಇದನ್ನು ಓದ್ತೀವಿ. ಅಸಂಖ್ಯೇಯ ಅಂತ ಹೇಳಿದ್ರೆ ನಮಗೆ ಅರ್ಥ ಆಗೋದಿದ್ರೆ ಇನ್ಫಿನಿಟಿ ಅಂತ ಓದ್ತೀವಿ ಕಾಲೇಜಲ್ಲಿ ನಾವು. ಇನ್ಫಿನಿಟಿ ಅಂದ್ರೆ ಏನು ಲೆಕ್ಕ ಮಾಡಕ್ಕಾಗಲ್ಲ ಅಂತ ಅನಂತ ಅಸಂಖ್ಯೇಯ ಅದನ್ನು ಕೊಟ್ಟವರು ನಾವು ಭಾರತೀಯರು. ಇಷ್ಟೆಲ್ಲ ಬೇಡ್ರಿ. 4 ವೇದಗಳಂತ ಹೇಳಿದ್ನಲ್ಲ, ವೇದಗಳು ನಮಗೆಲ್ಲರಿಗೂ ಗೊತ್ತು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಅದರ ಉಪವೇದಗಳು 4 ವೇದಗಳನ್ನು 4 ಉದಾಹರಣೆಯಲ್ಲಿ ಹೇಳ್ತೀನಿ. ಮೊದಲನೇ ಉಪವೇದ ಅಂತ ಹೇಳಿದ್ರೇನೆ ಧನುರ್ವೇದ. ಧನುರ್ವೇದದಲ್ಲಿ ಬರುತ್ತೆ ಆಯುಧಗಳ ತಯಾರಿಕೆ, ಹಾಗೆ ಬಾಣಗಳನ್ನು ಹೇಗೆ ತಯಾರಿಸುವುದು, ಯುದ್ಧಗಳಲ್ಲಿ ಯುದ್ಧ ವ್ಯೂಹಗಳನ್ನು ಹೇಗೆ ರಚನೆ ಮಾಡುವುದು, ಹೇಗೆ ಯುದ್ಧ ಮಾಡುವುದು, ಧರ್ಮದಿಂದ ಹೇಗೆ ಯುದ್ಧ ಮಾಡುವುದು, ಇದೆಲ್ಲವನ್ನು ಹೇಳಿಕೊಟ್ಟವರು ಹಿಂದೂಗಳು. ನಾವು ಅದನ್ನ ಮಹಾಭಾರತದಲ್ಲಿ, ರಾಮಾಯಣದಲ್ಲಿ ನೋಡ್ತೀವಿ. ಇನ್ನು 2ನೇ ವೇದ ಇರುವುದೇ ಉಪವೇದ ಇರುವುದೇ ಸ್ಥಾಪತ್ಯ ವೇದ. ಅದಕ್ಕೆ ಇಂಗ್ಲಿಷ್ ನಲ್ಲಿ ಇಂಜಿನಿಯರಿಂಗ್ ಸೈನ್ಸ್ ಅಂತ ಕರೀತಾರೆ, ನಿರ್ಮಾಣ ಶಾಸ್ತ್ರ. ಅದನ್ನು ಜಗತ್ತಿಗೆ ಕೊಟ್ಟವರು ನಾವು ಹಿಂದೂಗಳು. ನೆನಪಿಡಿ, ಇವತ್ತಿಗೂ ನಾವು ಜಗತ್ತಿನ ಇತಿಹಾಸವನ್ನು ಓದುವಾಗ ಹರಪ್ಪೋ ಮೆಹಂಜೋದಾರೋ ಅಂತ ಓದ್ತೀವಿ, ಸಿಂಧೂ ನದಿಯ ನಾಗರಿಕತೆ ಅಂತ ಓದಿವಿ. ಅದು ಇದ್ದಿದ್ದು ಭಾರತದಲ್ಲಿ. ಆಗನ ಕ್ರಿಸ್ತ ಪೂರ್ವದಲ್ಲೇನೆ ಒಂದು ಊರನ್ನ ನಗರವನ್ನು ಹೇಗೆ ಕಟ್ಟಬೇಕು, ರಸ್ತೆಗಳು ಯಾವ ಕಡೆ ಇರಬೇಕು, ಮನೆಗಳು ಹೇಗಿರಬೇಕು, ಕಾಲುವೆಗಳು ಹೇಗಿರಬೇಕು, ಎಲ್ಲ ವ್ಯವಸ್ಥೆ ರೀತಿಯಾಗಿ ಕೊಟ್ಟದವ್ರು ನಾವು. ನಾನು ಹೇಳ್ದಲ್ಲ, ಈ ಬ್ರಿಟಿಷರು ಹುಟ್ಟಿ ಕೇವಲ 2025ನೇ ವರ್ಷ ಕ್ರಿಸ್ತ ಹುಟ್ಟಿ. ಇವರು ನಮಗೆ ಇತಿಹಾಸ ಕೊಟ್ಟು ಸುಳ್ಳನ್ನು ಓದಿಸಿದ್ರು. ಇವರು ಹುಟ್ಟುವ 1,00,000 ವರ್ಷ ಮೊದಲೇ, ಸಾವಿರ ವರ್ಷಗಳ ಮೊದಲೇ ಕಟ್ಟಿದಂತ ದೇವಸ್ಥಾನಗಳು ಇಡೀ ದೇಶದಲ್ಲಿ ಹೋಗಿ. ನಮ್ಮ ಸಮೀಪದಲ್ಲಿ ಮಂಜುಗುಣಿ ದೇವಸ್ಥಾನ ಇದೆ. ಆ ಮಂಜುಗುಣಿ ದೇವಸ್ಥಾನ ಕಟ್ಟಿದವರು ಯಾರು? 1000 ವರ್ಷಗಳ ಹಿಂದೆನೆ ಕಟ್ಟಿದಂತ ಕಲ್ಲಿನ ದೇವಾಲಯ. ಗೋಕರ್ಣಕ್ಕೆ ಹೋಗಿ ನೋಡಿ, ಒಂದೊಂದು ತೊಲೆಯನ್ನ ಹೇಗೆ ಎತ್ತಿಟ್ಟರೋ ಗೊತ್ತಾಗಲ್ಲ. ಅಂತಹ ಸಾವಿರ ದೇವಸ್ಥಾನಗಳನ್ನ, ಸಾವಿರಾರು ವರ್ಷಗಳಿಂದ ಇದ್ದಂತಹ ಕಟ್ಟಡಗಳು ನಮ್ಮಲ್ಲಿವೆ. ಇವರು ಯಾರು ಕಟ್ಟಿದ್ದಲ್ಲ, ನಮ್ಮ ಪೂರ್ವಜರು ಹಿಂದೂಗಳು ಕಟ್ಟಿದ್ದು. ಮುಖ್ಯವಾಗಿ ನಾವೆಲ್ಲರೂ
ಅಜಂತ ಎಲ್ಲೋರಕ್ಕೆ ಹೋದ್ರೆ ಅಲ್ಲೂ ನೋಡಬಹುದು. ಕೈಲಾಸ ಪರ್ವತ ಅಂತಿದೆ, ಕೈಲಾಸ ದೇವಸ್ಥಾನ ಅಂತಿದೆ. ಒಂದು ಇಡೀ ಪರ್ವತ, ಕಲ್ಲಿನ ಪರ್ವತವನ್ನು ಕಡಿದು ಒಂದೇ ಶಿಲೆಯಲ್ಲಿ ಕೈಲಾಸ ದೇವಾಲಯವನ್ನು ಕಟ್ಟಿದ್ದಾರೆ. ಯೋಚನೆಗೂ ಸಹ ನಿಲ್ಕಲ್ಲ, ಯಾವ ಎಂಜಿನಿಯರಿಂಗ್ ಗೊತ್ತಾಗಲ್ಲ. ಒಬ್ಬ ಶಿಲ್ಪಿ ಕಡಿಲಿಕ್ಕೆ ಶುರು ಮಾಡಿದ್ರೆ ಅವನು ಮೂರ್ತಿಯನ್ನು ನೆನೆಸ್ಕೊಳ್ತಾನೆ. ಅದೇ ರೀತಿಯಲ್ಲಿ ಆ ಕಲ್ಲಿನಲ್ಲಿ ಇರುವ ಬೇಡವಾದ ಭಾಗವನ್ನು ಕೆತ್ತು ತೆಗಿತಾನೆ, ಬೇಕಾದಂತಂದು ಇಟ್ಕೊಳ್ತಾನೆ. ಹಾಗೆ ಒಂದೇ ಕಲ್ಲಿನಲ್ಲಿ ಬೇಡವಾದ ಭಾಗಗಳನ್ನು ತೆಗೆದು ಆ ಕೈಲಾಸ ದೇವಾಲಯವನ್ನು ಕಟ್ಟಿದ್ದಾರೆ. ಇವತ್ತಿಗೂ ಜಗತ್ತಿನ ಅತ್ಯಂತ ಆಶ್ಚರ್ಯಕರ ಸಂಗತಿ ಅದು. ಇನ್ನು ಮೂರನೇದಿರುವುದು ಸಾಮವೇದ, ಉಪವೇದ, ಸಂಗೀತ ವೇದ. ಇಷ್ಟು ಸುಶ್ರಾವ್ಯವಾಗಿ ನಮ್ಮ ಸಹೋದರಿಯರು ಹಾಡಿದ್ರು. ಸಂಗೀತವನ್ನ ಸರಿ ಗ ಮ ಪ ದ ನಿ ಅಂತ ಸಂಗೀತವನ್ನ ಶಬ್ದಗಳನ್ನ ಜಗತ್ತಿಗೆ ಕೊಟ್ಟವರು ಹಿಂದೂಗಳು. ನೆನ್ಪಿಡೋಣ, ಸುಮ್ಮನೆ ಕೊಟ್ಟಿದ್ದಲ್ಲ. ಯಾವ ಶಬ್ದ, ಯಾವ ಸ್ವರವನ್ನು ಎಲ್ಲಿಟ್ರೆ ಆರೋಹಣ ಅವರೋಹಣ ಅಂತ ಹೇಳಿದ್ರು. ಒಂದೊಂದು ಸ್ವರಗಳನ್ನು ಯೋಜನೆ ಮಾಡಿ ಒಂದೊಂದು ರಾಗಗಳ ರಚನೆ ಮಾಡಿದ್ರು. ಒಂದೊಂದು ರಾಗಗಳಿಗೆ ಒಂದೊಂದು ಹೆಸರನ್ನು ಕೊಟ್ರು. ಸುಮ್ಮನೆ ರಾಗ ಮನಸ್ಸಿಗೆ ಬಂದಾಗ ರಾಗ ಮಾಡ್ಲಿಲ್ಲ. ಆ ದೀಪಕ್ ರಾಗ ಹಾಡಿದ್ರೆ ದೀಪಗಳು ಹತ್ತು ಉರಿತಾ ಇದ್ವಂತೆ. ಮೇಘ ಯಾವ್ದದು, ಮೇಘ ಮಲ್ಲಾರ್ ಹಾಡಿದ್ರೆ ತಕ್ಷಣ ಮಳೆ ಬರ್ತಾ ಇತ್ತು. ತಾನ್ಸೇನ್ ಕಥೆ ಕೇಳ್ತೀವಿ ನಾವು. ಹೀಗೆ ಅತ್ಯಂತ ಶ್ರೇಷ್ಠವಾದಂತ ಸಂಗೀತ ಉಪಕರಣಗಳನ್ನು ಇಲ್ಲಿ ನುಡಿಸಿದ್ರಲ್ಲ, ಅವೆಲ್ಲ ಕಂಪನದ ಆಧಾರದ ಮೇಲೆ, ವಿಜ್ಞಾನದ, ತಬಲಾ ಇರಬಹುದು, ವಿಜ್ಞಾನದ ಆಧಾರದ ಮೇಲೆ ತಯಾರು ಮಾಡಿದ್ದು. ಸುಮ್ಮನೆ ಚರ್ಮ ಕಟ್ಟಿ ಬಾರ್ಸಕ್ ಬರಲ್ಲ ಅದನ್ನ. ವಿಜ್ಞಾನದ ಆಧಾರ ಮೇಲೆ ತಯಾರಾದಂತ ಇವು. ಈ ಬ್ರಿಟಿಷರು, ಈ ಎಲ್ಲ ಬುದ್ಧಿಜೀವಿಗಳು ಹುಟ್ಟುವ ಲಕ್ಷ ವರ್ಷಗಳ ಮೊದಲೇ ನಮ್ಮ ದೇಶದಲ್ಲಿ ಇದ್ವು. ಇವು ನಮ್ಮ ಸಾಧನೆ, ನಮ್ಮ ಪೂರ್ವಜರ, ಅಂದ್ರೆ ಹಿಂದೂಗಳ ಸಾಧನೆ ಇದು. ಇನ್ನು ಕೊನೆಯದಾಗಿ ನಾನು ಹೇಳಲೇಬೇಕು, ಆಯುರ್ವೇದ. ಇದು ಅಥರ್ವಣ ವೇದದ ಉಪವೇದ. ಇದು ಅತ್ಯಂತ ಶ್ರೇಷ್ಠವಾದ ವಿಜ್ಞಾನ. ವ್ಯಕ್ತಿ ಬದುಕಬೇಕು ಅಂದ್ರೆ ಹೇಗೆ ಬದುಕಬೇಕು, ತಾನು ಆರೋಗ್ಯವಾಗಿ ಬದುಕಬೇಕು. ಆದ್ರೆ ಯಾವ ರೀತಿಯ ಋತುಚರ್ಯ ಅಂತ ಕರೀತಾರೆ, ಯಾವ ಕಾಲದಲ್ಲಿ ಯಾವ ಆಹಾರವನ್ನು ಸೇವಿಸಬೇಕು, ಎಷ್ಟು ಸೇವಿಸಬೇಕು, ಯಾವಾಗ ಸೇವಿಸಬೇಕು, ಇದನ್ನೆಲ್ಲ ಆಯುರ್ವೇದ ವಿಜ್ಞಾನದಲ್ಲಿ ಇವತ್ತಿಗೂ ಓದ್ತಾರೆ. ಅದು ಚರಕ ಸಂಹಿತ ಇರಬಹುದು, ಬೇರೆ ಬೇರೆ ಸಂಹಿತೆಗಳಿವೆ. ಆ ಎಲ್ಲ ವಿಜ್ಞಾನೋತ್ಸವ ಆಯುರ್ವೇದ. ನಾವೀಗೆಲ್ಲ ಹೇಳಿದ್ವಿ ನಾಟಿ ವೈದ್ಯರು ಅಂತೆಲ್ಲ ಹೇಳಿದ್ರು. ನಾಟಿ ವೈದ್ಯರು ಅಂದ್ರೆ ಯಾರು? ದೇಶೀಯ ಅಂದ್ರೆ, ನಾಟಿ ಶಬ್ದದ ಅರ್ಥವೇ ದೇಶೀಯ. ಅದಕ್ಕೆ ಈಗ ಪರಂಪರಾಗತ ವೈದ್ಯರು ಅಂತ ಕರೀತಾರೆ. ಅವ್ರದ್ದೊಂದು ಸಂಘಟನೆ ಆಗಿದೆ ಇಡೀ ದೇಶದಲ್ಲಿ. ನೆನಪಿಡಿ, ಹಿಂದೂಗಳು ಸರ್ವೇ ಭವಂತು ಸುಖಿನ ಅಂತ ಬದುಕಿದ್ದಲ್ಲ ಹಿಂದಿನಿಂದಲೂ. ಈಗ ಇಲ್ಲಿ ನಮ್ಮೂರಲ್ಲಿ ಇಷ್ಟು ಜನ ನಾಟಿ ವೈದ್ಯರಿಗೆ ಸನ್ಮಾನ ಮಾಡಿದ್ರಲ್ಲ, ಅವ್ರಿಗೆಲ್ಲ ಹೋಗಿ ಕೇಳಿ. ನೀವು ಪೇಟೆಗೆ ಹೋದ್ರೆ ಡಾಕ್ಟರ್ಗೆ ಹೆಸರು ಬರೆಯುವಾಗಲೇ 300 ರೂಪಾಯಿ ತಗೋತಾರೆ. 300 ರೂಪಾಯಿ. ಆದ್ರೆ ನೀವು ಇವ್ರ ಮನೆಗೆ ಔಷಧಕ್ಕೆ ಹೋಗಿ, ತಂಗಿ ಕಾಯಿ ತಗೊಬಂದ್ಯಾ ಅಂತ ಕೇಳ್ತಾರೆ. ಆ ಕಾಯನ್ನ ನೀನು ನಮ್ಮ ದೇವರ ಮುಂದೆ, ನಮ್ಮ ವಾಸ್ತು ಬಾಗ್ಲ ಹತ್ರ ಇಟ್ಟು ನಮಸ್ಕಾರ ಮಾಡ್ಬಿಡು, ಸಾಕು ತಾಯಿ ಅಂತ ಹೇಳ್ತಾರೆ. ಎಂತ ಶ್ರೇಷ್ಠವಾದ ವಿಜ್ಞಾನ! ಇಷ್ಟು ಸುಲಭವಾಗಿ ಸರಳವಾಗಿ ಬದುಕನ್ನು ಕೊಟ್ಟು ಆಯುರ್ವೇದವನ್ನು ಕೊಟ್ಟವರು ನಮ್ಮ ಪೂರ್ವಜರು. ಇವತ್ತಿಗೂ ಸಹ ನಮ್ಮ ಹಳ್ಳಿಗಳಲ್ಲಿ ಇಂಥ ಸಾವಿರ ಸಂಖ್ಯೆ ನಾಟಿ ವೈದ್ಯರಿದ್ದಾರೆ. ನೆನಪಿಡಿ, ನಾವೆಲ್ಲರೂ ಸಹ ಅವ್ರನ್ನ ಚಪ್ಪಾಳೆ ಮೂಲಕನೇ ಗೌರವಿಸಬೇಕು. ಅವ್ರಿಗೆ ಸ್ವಾರ್ಥನೇ ಇಲ್ಲ ರೀ ಹಣದ ಬಗ್ಗೆ. ಈಗಿನ ಕಾಲದಲ್ಲಿ ಕಾಲಕ್ಕೆ ಸರಿಯಾಗಿ ಏನೋ ಕಾಲಮಾನ ಸ್ವಲ್ಪ ಕೊಟ್ಟರೆ ತಗೋತಾರೆ ಅಷ್ಟೇ. ಕೇವಲ ತೆಂಗಿನಕಾಯಿ ಇಷ್ಟೇ ಅಲ್ಲ, ಅವ್ರ ಗೌರವ ಎಷ್ಟು ಗೊತ್ತೇನೋ. ಅವ್ರು ಹೇಗೆ ಈ ಸೃಷ್ಟಿಯನ್ನ, ಈ ಪ್ರಕೃತಿಯನ್ನು ಪ್ರೀತಿಸ್ತಾರೆ ಅಂತ ಕೇಳಿದ್ರೆ, ರಾತ್ರಿ ಆದ್ರೂ ಒಬ್ರು ಗಿಡ ಮೂಲಿಕೆಗಳನ್ನ ತರಲ್ಲ, ಹಗಲಿಗೆ ತಗೋಬರ್ತಾರೆ, ನಮಸ್ಕಾರ ಮಾಡಿ ಕೇಳ್ತಾರೆ. ಎಷ್ಟು ಬೇಕೋ ಅಷ್ಟೇ ತಗೋಬರ್ತಾರೆ. ತನಗೆ ಬೇಕು ಅಂತ ಊರಿಂದೆಲ್ಲ ಕಿತ್ಕೊಂಡು ಮನೇಲಿ ಇಟ್ಕೊಳ್ಳಲ್ಲ, ಅದನ್ನು ಬೆಳೆಸ್ತಾರೆ. ಹಾಗೆ ಇವರೆಲ್ಲರೂ ಸಹ ಇಂತಹ ಕೋಟಿ ವೈದ್ಯರು ಇಡೀ ದೇಶ ತುಂಬಾ ಇದ್ದಾರೆ. ಅವರೆಲ್ಲರೂ ಸಹ ಈ ಪ್ರಕೃತಿಯನ್ನ ಉಳಿಸ್ಲಿಕ್ಕೆ ಬದುಕ್ತಾ ಇದ್ದಾರೆ. ಎಲ್ಲ ವೈದ್ಯರಿಗೆ ಮತ್ತೊಮ್ಮೆ ನಮಸ್ಕರಿಸಿ ನಿಮ್ಮಲ್ಲಿ ಒಂದು ಪ್ರಾರ್ಥನೆ ನಂದು. ನೀವೆಲ್ಲರೂ ಸಹ ನಿಮ್ಮ ಮುಂದಿನ ತಲೆಮಾರಿಗೆ, ಅವರಲ್ಲಿ ಒಂದು ಶಾಸ್ತ್ರ ಇದೆ, ನಮ್ಮ ದೇಶಕ್ಕೆ ಪರಕೀಯರು ಆಕ್ರಮಣ ಮಾಡಿದಾಗ ಈ ವಿಜ್ಞಾನ ಹೋಗಬಾರ್ದು, ಹಾಳಾಗಬಾರ್ದು ಅಂತ ಹೇಳಿ ಬೇರೆಯವರಿಗೆ ಹೇಳ್ತಾ ಇರಲಿಲ್ಲ. ಸಾರ್ವಜನಿಕವಾಗಿ ಔಷಧವನ್ನು ಈಗಲೂ ಹೇಳಲ್ಲ. ಯಾರಿಗೂ ಒಬ್ರಿಗಾದ್ರೂ ಇದನ್ನು ಕಲಿಸಿ ಹೋಗಿ ದಯವಿಟ್ಟು. ಯಾಕೆಂದ್ರೆ ನಿಮ್ಮ ನಂತರ ಈ ಔಷಧಗಳು ಈ ನಮ್ಮ ಹಿಂದೂ ಸಮಾಜ ಇಡೀ ಜಗತ್ತಿಗೆ ಕೊಡಬೇಕು, ಇದು ಇರಬೇಕು ಅಂತ ವಿಜ್ಞಾನವನ್ನು ನಾವು ಇಟ್ಕೊಂಡು ಹೋಗ್ಬೇಕು. ಆದ್ರಿಂದ ಎಲ್ಲ ವೈದ್ಯರಲ್ಲಿ ವಿನಂತಿ, ನಿಮ್ಮ ಮುಂದಿನ ಪೀಳಿಗೆಗೆ ಯಾರು ಯೋಗ್ಯರು ಅಂತ ನೀವೇ ಆರಿಸಿ ಈ ಔಷಧವನ್ನು ಕಲಿಸಬೇಕು ಅಂತ ವಿನಂತಿ ಮಾಡ್ತೀನಿ. ಹೀಗೆ 4 ವೇದಗಳನ್ನ ಜಗತ್ತಿಗೆ ಕೊಟ್ಟು, ಉಪವೇದಗಳ ಮೂಲಕ ಜಗತ್ತಿನ ಜನರಿಗೆ ಸುಲಭವಾಗಿ ಬದುಕಲಿಕ್ಕೆ ಹೇಳ್ಕೊಟ್ಟವರು ನಾವು. ಇಷ್ಟೇ ಅಲ್ಲ, ವಿಮಾನ ತಯಾರಿಕೆಯನ್ನು ಸಹ ಭಾರತದವರೇ ಮಾಡಿದ್ದು. ಗಣಿತದಲ್ಲಿ ಬರುವಂತಹ ಎಲ್ಲ ಏನು ಪ್ರಕ್ರಿಯೆಗಳು ಅವೆಲ್ಲ ಹೇಳ್ಕೊಟ್ಟಿದ್ದು ಭಾರತ. ಭಾಷೆಗಳನ್ನು ಹೇಳ್ಕೊಟ್ಟಿದ್ದು ಭಾರತ. ಇದನ್ನು ಹೇಳ್ತಾ ಹೋದ್ರೆ ಸಮಯ ಆಗ್ಬಿಡುತ್ತೆ, ಬಹಳಷ್ಟಿದೆ.
ಅದು ನೆನಪಿಡಿ. ಕೊನೆಯದಾಗಿ ಒಂದು ಸಾಧನೆ ನಾವು ನಿಮ್ಮೆಲ್ಲರ ಮುಂದೆ ಹೇಳಲೇಬೇಕು. ಯಾಕೆಂತ ಕೇಳಿದ್ರೆ, ಇಡೀ ಜಗತ್ತಿಗೆ ಭಾರತ ಕೊಟ್ಟಂತ, ನಾನು ಓದಿದಂತ ಅತ್ಯಂತ ಶ್ರೇಷ್ಠವಾದಂತ ಒಂದು ಕೊಡುಗೆ ಅಂತ ಹೇಳಿದ್ರೆ ಸಮಯದ ಕಲ್ಪನೆ, ಟೈಮ್ ಸೆನ್ಸ್ ಅಂತಾರೆ ಇದಕ್ಕೆ ಕನ್ನಡದಲ್ಲಿ ಅಲ್ವಾ, ಇಂಗ್ಲಿಷ್ ನಲ್ಲಿ ಟೈಮ್ ಸೆನ್ಸ್. ಇದ್ರ ಬಗ್ಗೆ ಬಹಳ ಮಾತಾಡ್ತೀವಿ. ಆದ್ರೆ ನಾವು ಇವತ್ತೇನೋ ಮಂಡಲದಲ್ಲಿ ಇಷ್ಟೊಳ್ಳೆ ಹೇಳಿದ್ರಲ್ಲ ಸಂತೋಷಣ್ಣ ಪ್ರಾರಂಭದಲ್ಲೇ, ಒಳ್ಳೆಯ ಜನ ಇದ್ದಾರೆ, ಎಲ್ಲರೂ ಒಟ್ಟಿಗೆ ಬದುಕ್ತಾರೆ, ಯಾವುದೇ ಕಲಾ ಇಲ್ಲ ಅಂತ. ಇಂತಹ ಅತ್ಯಂತ ಶ್ರೇಷ್ಠ ಜನಸಂಕುಲ ಇಲ್ಲಿದೆ. ಆದ್ರಿಂದ ಇವತ್ತು ಸಮಯಕ್ಕೆ ಸರಿಯಾಗಿ 3 ಗಂಟೆಗೆ ಪ್ರಾರಂಭ ಅಂದ್ರೆ 10 ನಿಮಿಷ ಮೊದಲೇ ಶುರು ಮಾಡಿದ್ದಾರೆ ಶೋಭಾಯಾತ್ರೆಯನ್ನ. ಸಮಯ, ಈ ತರ ಸಮಯ ಪ್ರಜ್ಞೆ ಇಡೀ ಜಗತ್ತಿಗೆ ಹೇಳ್ಕೊಟ್ಟವ್ರು ಭಾರತೀಯರು, ನೆನ್ಪಿಡಿ, ಹಿಂದೂಗಳು. ಬಹಳ ಹೆಮ್ಮೆ ಅನಿಸ್ತು ನನಗೆ. ಯಾಕೆ ಗೊತ್ತನು, ಭಾರತ ಜಗತ್ತಿಗೆ ಹೇಳ್ಕೊಟ್ಟಂತ ಸಮಯದ ಅಳತೆ ಅಂತ ಹೇಳಿದ್ರೇನೆ 4 ಯುಗಗಳು, ಕಾಲವನ್ನ ಯುಗಗಳನ್ನಾಗಿ ಭಾಗ ಮಾಡಿದ್ರು. ಒಂದೊಂದು ಯುಗಕ್ಕೂ ಒಂದೊಂದು ಹೆಸರನ್ನು ಕೊಟ್ರು. ನಮಗೊತ್ತು 4 ಯುಗಗಳು, ಕಲಿಯುಗ, ದ್ವಾಪರ, ತ್ರೇತ ಮತ್ತು ಕೃತಯುಗ, ಸತ್ಯಯುಗ. ಇಷ್ಟೇ ಅಲ್ಲ, ಹೆಸರು ಕೊಟ್ಟಿದ್ದಲ್ಲ, ಒಂದೊಂದು ಯುಗಕ್ಕೂ ಒಂದೊಂದು ಆಯಸ್ಸನ್ನು ಕೊಟ್ರು. ಆಯಸ್ಸನ್ನು ಕೊಟ್ಟಿದ್ದಲ್ಲ, ಅದಕ್ಕೂ ಮುಂದುವರೆದ್ರು ಇವರು. ಆಯಸ್ ಎಷ್ಟಾಗುತ್ತೆ? ಒಂದು ಕಲಿಯುಗ ಅಂತ ಹೇಳಿದ್ರೆ ಇವರ ಪ್ರಕಾರ 4,32,000 ವರ್ಷ. ನೆನಪಿಡಿ. ದ್ವಾಪರ, ಕೃಷ್ಣ ಹುಟ್ಟಿದ್ದು, ಆ ದ್ವಾಪರ ಅಂದ್ರೆ ಕಲಿಯುಗದ 2 ಪಟ್ಟು, 8,64,000 ವರ್ಷ ಆಗುತ್ತೆ. ತ್ರೇತಾಯುಗ, ಶ್ರೀರಾಮ ಹುಟ್ಟಿದ್ದು, ಅದು ಈ ಕಲಿಯುಗದ 3 ಪಟ್ಟು, ಎಷ್ಟಾಗುತ್ತೆ? 12,96,000 ವರ್ಷ ಆಗುತ್ತೆ. ಇದರ 4 ಪಟ್ಟು ಮೊದಲನೇ ಯುಗ ಸತ್ಯಯುಗ, 17,28,000 ವರ್ಷ ಆಗುತ್ತೆ. ಹೀಗೆ ಒಂದೊಂದು ಯುಗಕ್ಕೂ ಒಂದೊಂದು ಹೆಸರು, ಒಂದೊಂದು ಯುಗಕ್ಕೂ ಒಂದೊಂದು ಆಯಸ್ಸನ್ನು ಕೊಟ್ಟಂತ ಶ್ರೇಷ್ಠ ಸಾಧನೆ ನಮ್ಮ ಹಿರಿಯರದ್ದು. ಇಷ್ಟೇ ಅಲ್ಲ, 4 ಯುಗ ಕಳೆದರೆ 43,20,000 ವರ್ಷ ಆಗುತ್ತೆ. ಅದನ್ನು ಒಂದು ಮಹಾಯುಗ ಅಂತ ಕರೆದ್ರು. ಇಷ್ಟೇ ಅಲ್ಲ, ಅಂತ 71 ಮಹಾಯುಗಗಳು ಪ್ಲಸ್ 1 ಸಂಧಿಕಾಲ ಅಂದ್ರೆ 1 ಕೃತಯುಗ, 17,28,000 ವರ್ಷ. ಅಂದ್ರೆ ಎಷ್ಟಾಗುತ್ತೆ? 43,20,000 ಗುಣಿಸು 71 ಪ್ಲಸ್ 17,28,000 ವರ್ಷ. ಇದನ್ನಷ್ಟು ಸೇರಿಸಿದ್ರೆ ಎಷ್ಟಾಗುತ್ತೆ? 40,84,48,000 ವರ್ಷ ಆಗುತ್ತೆ. ಇದನ್ನು ಒಂದು ಮನ್ವಂತರ ಅಂತ ಕರೆದ್ರು ನಮ್ಮವರು. ಇಷ್ಟೇ ಅಲ್ಲ, ಅಂತ 14 ಮನ್ವಂತರಗಳಿವೆ. ವೈವಸ್ವತ ಅನ್ನುವಂತ 7ನೇ ಮನ್ವಂತರದಲ್ಲಿ ನಾವಿದ್ದೀವಿ. ಇವತ್ತಿಗೂ ಸಹ ನಾವೆಲ್ಲರೂ ಪೂಜೆಗೆ ದೇವಸ್ಥಾನಕ್ಕೆ ಹೋದ್ರೆ ದೇವಸ್ಥಾನದಲ್ಲಿ ಅರ್ಚಕರು ಶುರು ಮಾಡ್ತಾರೆ. ಹೆಸರೇನು, ರಾಶಿ ಯಾವುದು, ನಕ್ಷತ್ರ ಯಾವುದು ಅಂತ ಹೇಳ್ಕೊಂಡು ಸಂಕಲ್ಪ ಶುರು ಮಾಡ್ತಾರೆ ದೇವರ ಎದುರಿಗೆ. ಹೌದು ಅಲ್ವೋ? ಎಂತ ಶ್ರೇಷ್ಠವಾದಂತ ವಿಜ್ಞಾನ ನಮ್ಮಲ್ಲಿ ಇವತ್ತಿಗೂ ಇದೆ. ಅವ್ರು ಶುರು ಮಾಡ್ತಾರೆ, ಭರತ ಖಂಡೆ, ಭಾರತ ವರ್ಷ, ಮಾಮೇರು, ದಕ್ಷಿಣ ಭಾಷೆ, ಇದೆಲ್ಲ ಹೇಳ್ಕೊಂಡು ಶುರು ಮಾಡ್ತಾರೆ. ಕಲಿಯುಗೆ, ಪ್ರಥಮ ಪಾದೆ, ಜಂಬೂದ್ವೀಪೆ, ಭರತ ಖಂಡೆ, ಭಾರತ ವರ್ಷ ಎಲ್ಲ ಹೇಳ್ಕೊಂಡು ಕೊನೆಯಲ್ಲಿ ಏನ್ ಹೇಳ್ತಾರೆ? ನಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾರೆ. ಇಷ್ಟೇ ಅಲ್ಲ, ಇಲ್ಲಿರೋ ಪ್ರಾಣಿ ಪಕ್ಷಿಗಳಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಹೇಳ್ತಾರೆ. ನಮಗೆ ಆ ಕಡೆ ಮನೆಯವ್ರನ್ನ ಸಿಟ್ಟಿರ್ಬಹುದು, ಆದ್ರೆ ಭಟ್ರು ಮಾತ್ರ ಪೂಜೆ ಮಾಡುವಾಗ ಅವರಿಗೆ, ಇವರಿಗೆ, ಎಲ್ಲರಿಗೂ, ಎಲ್ಲ ಸಮಸ್ತ ಜೀವಿಗಳಿಗೆ ಒಳ್ಳೇದಾಗ್ಲಿ. ಅದಕ್ಕಾಗಿ ದೇವರು ಇಂಥ ಜಾಗದಲ್ಲಿ, ಇಂಥ ಮನುಷ್ಯ, ಇಂಥ ನಕ್ಷತ್ರದಲ್ಲಿ ಹುಟ್ಟಿದಂತ ಇಂಥ ಮನುಷ್ಯ ತಮ್ಮ ಪರಿವಾರದೊಂದಿಗೆ ನೀನು ಪೂಜೆ ಮಾಡ್ತಾ ಇದ್ರೆ ನೀನು ಅವರಿಗೆ ಒಲಿಯಪ್ಪ, ಒಳ್ಳೇದ್ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡ್ತಾರೆ. ಎಂತ ಶ್ರೇಷ್ಠ ನಾವು. ಹೀಗೆ ನಾನು ಹೇಳ್ದಲ್ಲ, ಅಂತಹ ವೈವಸ್ವತ ಮನ್ವಂತರೆ ಅಂತ ಆಗ ಹೇಳ್ತಾರೆ ಭಟ್ರು ಆ ಪಂಚಾಂಗವನ್ನು ಹೇಳುವಾಗ. ಆ ವೈವಸ್ವತ ಮನ್ವಂತರದ 26 ಮಹಾಯುಗ ಕಳೆದು 27ನೇ ಮಹಾಯುಗದ, ಅಲ್ಲ 27 ಕಳೆದು 28ನೇ ಮಹಾಯುಗದ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಕಳೆದು ಕಲಿಯುಗದಲ್ಲಿ ನಾವಿದ್ದೇವೆ. ಕಲಿಯುಗ ಪ್ರಾರಂಭ ಆಗಿ ಇವತ್ತಿಗೆ 5,126 ವರ್ಷಗಳು ಕಳೆದು 5,127 ಇಸ್ವಿಯಲ್ಲಿ ವರ್ಷದಲ್ಲಿ ನಾವಿದ್ದೀವಿ. ಇನ್ನೂ 4.5 ಲಕ್ಷ, 4,30,27,000 ವರ್ಷ ನಾವು ಕಳೆಯೋದಿದೆ ಕಲಿಯುಗಕ್ಕೆ. ನೆನಪಿಡೋಣ, ಈ ಭೂಮಿ ಪ್ರಳಯ ಆಗ್ತದೆ, ಪ್ರಳಯ ಆಗ್ತದೆ ಅಂತ ಈ ಎಲ್ಲ ಬುದ್ಧಿಜೀವಿಗಳು ಬೊಬ್ಬೆ ಹೊಡಿತಾರೆ. ನಾನು ಕಾಲೇಜ್ ಹೋಗುವಾಗ 2000ನೇ ಇಸ್ವಿ ಅದು ಬರ್ತಿತ್ತಲ್ಲ, 1999 ಡಿಸೆಂಬರ್ 31 ರಾತ್ರಿ ನಾವೆಲ್ಲರೂ ಎತ್ಕೋತಿದೀವಿ. ಎಲ್ಲೆಲ್ಲೋ ಮನೆಯಲ್ಲಿ ಟಿವಿ ಇದೆ, ಎಲ್ಲ ನೆನಪು ಮಾಡ್ಕೊಳ್ಳಿ ಒಮ್ಮೆ. Y2K ಭಯ. ಆ ಭೂಮಿ ಈಗ 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 ಏನಾಗ್ತದೆ, ಒಂದು ಸಿನಿಮಾ ಎಲ್ಲ ಬಂದ್ಬಿಟ್ಟಿತ್ತು. ಎಲ್ಲ ಕಡೆ ಪ್ರಳಯ ಆಗುತ್ತೆ, ಹಾಹಾಕಾರ ಆಗುತ್ತೆ, ಎಲ್ಲ ಬಂದಾಗುತ್ತೆ, ಟಿವಿ ಶಟ್ ಡೌನ್ ಆಗುತ್ತೆ, ಕಂಪ್ಯೂಟರ್ ಹೋಗುತ್ತೆ, ಇಡೀ ಭೂಮಿ ಸ್ಫೋಟ ಆಗಿ ಮುಳುಗೋಗುತ್ತೆ. ಪ್ರಳಯ 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 ಇಡೀ ಟಿವಿಯಲ್ಲಿ. ಎಲ್ಲೂ ಏನೂ ಆಗಲಿಲ್ಲ. ಯಾಕೆಂದ್ರೆ ಎಲ್ಲ ಇಲ್ಲಿದ್ದಾರೆ, ಎಲ್ಲ ಸಾಧು ಸಂತರು, ಇವ್ರಿಗೆಲ್ಲರಿಗೂ, ಎಲ್ಲ ಪಂಡಿತರಿಗೆ ಗೊತ್ತು ಭಾರತ ಇದು ಅವಿಚ್ಛಿನ್ನ, ಅವಿನಾಶಿ ಅಂತ. ಯಾಕೆ ಅವ್ರಿಗೆ ಗೊತ್ತು, ಈ ಕಲಿಯುಗದ ಇನ್ನು ಶುರುವಾಗಿ 5,000 ವರ್ಷ ಆಗಿದೆ ಅಷ್ಟೇ, ಇನ್ನು 4 ಲಕ್ಷ ಈ ಕಲಿಯುಗನೇ ಕಳೆಯೋದಿದೆ. ಇಂಥ ಇನ್ನು 40 ಮಹಾಯುಗಗಳು ಕಳಿಬೇಕು. ಭಾರತ ಹೆದರಲೇ ಇಲ್ಲ.
ಏನೇನು ಆಗ್ಲಿಲ್ಲ. ಇವತ್ತಿಗೂ ನಾವು 25ನೇ ಇಸ್ವಿ ಆರಾಮಿದೀವಿ ಅಲ್ವಾ? ಹೀಗೆ ಜಗತ್ತಿಗೆ ಅತ್ಯಂತ ಶ್ರೇಷ್ಠವಾದ ಕೊಟ್ಟಿದ್ದು ಹಿಂದೂಗಳು. ಆದ್ರಿಂದ ಭಾರತ ಅತ್ಯಂತ ಶ್ರೇಷ್ಠ ಜನರ ಜೀವನ, ಅತ್ಯಂತ ಶ್ರೇಷ್ಠ ಒಂದು ರಾಷ್ಟ್ರ, ಅದು ಹಿಂದೂ ರಾಷ್ಟ್ರ, ನೆನಪಿಡಿ. ಹೀಗೆ ಅತ್ಯಂತ ಶ್ರೇಷ್ಠ ಪರಂಪರೆಯಲ್ಲಿ ಬಂದಂತಹ ಜೀವನ ನಮ್ಮದು ಅಂತ ಎಲ್ಲ ಜನರ ಏನು ನಾವು ಪರಿವಾರದಿಂದ ಬಂದಂತವರು ನಾವು. ಆದ್ರೆ ಇವತ್ತಿಗ ನಮ್ಮ ಪರಿಸ್ಥಿತಿ ಹೇಗಿದೆ? ನಮ್ಮ ಸ್ಥಿತಿಯು ಕಡಿಮೆ ಇಲ್ಲ ರೀ. ನಾನು ಹೇಳಿದೆ ನಮ್ಮ ಹಿಂದಿನವರಷ್ಟೇ ಅಲ್ಲ ಸಾಧನೆ, ಈಗಿನ ಹಿಂದೂಗಳದ್ದು ಸಹ ದೊಡ್ಡ ಸಾಧನೆ ಇದೆ. ಭಾರತ ಜಗತ್ತಿನ ಅತ್ಯಂತ ಶ್ರೇಷ್ಠ ಸೈನಿಕರು ಇರುವಂತಹ ದೇಶ ಜಗತ್ತಿನಲ್ಲಿ. ನೆನಪಿಡಿ, ಭಾರತದ ಸೈನಿಕರು ಅಂದ್ರೆ ಎಲ್ಲ ವೈರಿಗಳಿಗೆ ನಡುಕ. ಅದು ವಿಶ್ವಸಂಸ್ಥೆ ಶಾಂತಿ ಸೇನೆಯಲ್ಲೂ ಭಾರತೀಯ ಸೈನಿಕರಿಗೆ ಅತ್ಯಂತ ಗೌರವ. ನೆನಪಿಡೋಣ, ಭಾರತದ ವೈದ್ಯರು ಅಂತ ಹೇಳಿದ್ರೆ ಎಲ್ಲ ಕಡೆ ಅಮೆರಿಕದಿಂದ ಎಲ್ಲ ಕಡೆ ಭಾರತೀಯ ವೈದ್ಯರೇ ಇವತ್ತಿಗೂ ಸೇವೆ ಸಲ್ಲಿಸ್ತಾ ಇದ್ದಾರೆ ಬಹಳ ಜನ. ಭಾರತೀಯ ಇಂಜಿನಿಯರ್ ಅಂದ್ರೆ ಎಲ್ಲ ಕಡೆ ಪ್ರೀತಿ. ಇವತ್ತಿಗೂ ಅದಕ್ಕೆ ಉದಾಹರಣೆ ಅಂತ ಹೇಳಿದ್ರೆ ಜಗತ್ತಿನ ಎಲ್ಲ ದೊಡ್ಡ ದೊಡ್ಡ ಕಂಪನಿಗಳ ಸಿಇಒ ಯಾರು? ನಮ್ಮ ಮಕ್ಕಳು ಬಹುಶಃ ಬಹಳಷ್ಟು ವಿದೇಶಿ ಕಂಪನಿಗಳಲ್ಲಿ ದೊಡ್ಡ ದೊಡ್ಡ ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರಬಹುದು. ಅಂದ್ರೆ ಹಿಂದೂಗಳು ಇಡೀ ಜಗತ್ತಿಗೆ ಜ್ಞಾನವನ್ನು ಕೊಡ್ಲಿಕ್ಕೆ ಹೋಗಿ ನಿಂತಿದ್ದಾರೆ ಇವತ್ತಿಗೂ. ಇಷ್ಟೇ ಅಲ್ಲ, ಆಹಾರ ಉತ್ಪಾದನೆಯಲ್ಲಿ ಭಾರತ ಅತ್ಯಂತ ಶ್ರೇಷ್ಠ, ಹಾಲು ಉತ್ಪಾದನೆಯಲ್ಲಿ ಶ್ರೇಷ್ಠ, ಧಾನ್ಯಗಳ ಉತ್ಪಾದನೆಯಲ್ಲಿ ಶ್ರೇಷ್ಠ, ಪ್ರತಿಯೊಂದರಲ್ಲೂ ಭಾರತ ಮುಂದಿದೆ. ವಿಜ್ಞಾನದಲ್ಲಂತೂ ಕೇಳುವುದೇ ಬೇಡ್ರಿ. ಈಗ 8 ವರ್ಷದ ಹಿಂದೆ 2017ರಲ್ಲಿ ನೆನಪು ಮಾಡ್ಕೊಳ್ಳಿ, ಮಾರ್ಚ್ ತಿಂಗಳಲ್ಲಿ ನಾವು ಇಡೀ ಜಗತ್ತಿನ 105 ಉಪಗ್ರಹಗಳನ್ನ ಭಾರತದ GSLV PSLV ಮೂಲಕ ಶ್ರೀಹರಿಕೋಟಾದಿಂದ ಒಂದೇ ರಾಕೆಟ್ ನಿಂದ 105 ವಿವಿಧ ದೇಶದ ಉಪಗ್ರಹಗಳನ್ನು ನಾವು ಹಾರಿಸಿದೀವಿ ಹಿಂದೂಗಳು. ಇಡೀ ಜಗತ್ತಿನಲ್ಲಿ ಯಾರು ಈ ಸಾಧನೆಯನ್ನ, ಅಂತ ಶ್ರೇಷ್ಠ ಜೀವನ, ಅಂತ ಶ್ರೇಷ್ಠ ವಿಜ್ಞಾನಿಗಳು ನಮ್ಮವರು ನಾವು. ನೆನಪಿಡಿ. ಇಷ್ಟೇ ಅಲ್ಲ, ಭಾರತ 2020ರಲ್ಲಿ 19ರಲ್ಲೇ ಪ್ರಾರಂಭ ಆಯ್ತು. ಜಗತ್ತು ಕಂಡಂತ ಅತ್ಯಂತ ದೊಡ್ಡ ಕಂಟಕ ಕೊರೋನಾ. ಇಡೀ ಜಗತ್ತಿನ ಎಲ್ಲ ದುಷ್ಟ ರಾಷ್ಟ್ರಗಳು ಅಂತಾನೆ ಕರಿತೀನಿ ನಾನು. ಅವರೆಲ್ಲ ಶ್ರೀಮಂತರಿದ್ದಾರೆ, ಜಗತ್ತಿಗೆ ಆಪತ್ತು ಬಂದಾಗ ತಮ್ಮ ಬೇಳೆಯನ್ನು ಬೇಯಿಸ್ಕೊ, ಆದ್ರಿಂದ ದುಷ್ಟರು ಅಂತ ಕರಿತೀನಿ ನಾನು. ಅವರೆಲ್ಲರೂ ಔಷಧವನ್ನು ಕಂಡು ಹಿಡಿದು ಇಡೀ ಜಗತ್ತಿಗೆ ಮಾರಾಟ ಮಾಡುವುದು, ಅಂದ್ರೆ ಹಣ ತಗೊಂಡು. ನಮ್ಮ ಔಷಧ ಬೇಕಾ 3,500 ರೂಪಾಯಿ ಕೊಡ್ಬೇಕು. ನಮ್ಮ ಔಷಧ ಒಂದು ಫೈಜರ್ ನಮ್ದು 15,000 ಆಗುತ್ತೆ. ಒಂದು ಔಷಧಕ್ಕಂತೂ 22,000 ವರ್ಷ. ಯಾಕೆಂದ್ರೆ ನಾನು ಅದೇ ಫೀಲ್ಡ್ ಅಲ್ಲಿ ಇದ್ದೀನಿ. ಅರೆ ಏನ್ ಮಾಡುದು ಅಂತ ಹಾಕಾರ, ಎಲ್ಲ ಕಡೆ ಸಾವುಂದಾಗ್ತಾ. ಇಡೀ ಭಾರತದಲ್ಲಿ ಲಾಕ್ಡೌನ್ ಆಗಿದೆ, ನಾವೆಲ್ಲರೂ ಭಯದಲ್ಲಿ ಮನೆಯಲ್ಲೇ ಕೂತಿದ್ದೀವಿ. ಆ ಹೊತ್ತಿಗೆ ನಮ್ಮ ವಿಜ್ಞಾನಿಗಳು ಎಂತ ದೇವರಂತ ವಿಜ್ಞಾನಿಗಳು, ಎಂತ ಜ್ಞಾನಿಗಳು, ಒಂದು ಕೋವ್ಯಾಕ್ಸಿನ್, ಒಂದು ಕೋವಿಶೀಲ್ಡ್ ಅಂತ 2 ಔಷಧ ಕಂಡು ಹಿಡಿದ್ರು. ನಮ್ಮ ದೇಶದ ಆಡಳಿತ ವರ್ಗ ಅಂತ ಬಿಡಿ, ಹಿಂದಿನ ರಾಜರಂತೆ ಅತ್ಯಂತ ಶ್ರೇಷ್ಠ ಆಡಳಿತ ವರ್ಗ, ಅದು ಇಡೀ ಜಗತ್ತಿಗೆ, ಇಡೀ ದೇಶಕ್ಕೆ ಎಲ್ಲರಿಗೂ ಉಚಿತವಾಗಿ ಔಷಧವನ್ನು ಕೊಟ್ವಿ. ನೆನಪಿಡಿ, 1 ಡೋಸ್ ಅಲ್ಲ, ಡಬಲ್ ಡೋಸ್. ಒಂದು ಆದ್ಮೇಲೆ ಇನ್ನೊಂದು ಬೂಸ್ಟರ್ ಡೋಸ್ ಕೊಟ್ಟಿದ್ದೀವಿ, ಉಚಿತವಾಗಿ ಕೊಟ್ಟಿದ್ದೀವಿ. ನೆನಪಿಡೋಣ, ಇಡೀ ಜಗತ್ತಿನ ಎಲ್ಲ ದೇಶಗಳು ಭಾರತಕ್ಕೆ ಕೈ ಮುಗಿದು ಕೇಳ್ಕೊಂಡು ನಮಗೂ ಔಷಧ ಕೊಡಿ, ನಮಗೂ ಔಷಧ ಕೊಡಿ ಅಂತ ಹೇಳಿ. ನಾವು ಬಹಳ ಕಡಿಮೆ ರೇಟಿನಲ್ಲಿ ಜಗತ್ತಿಗೆ ಔಷಧವನ್ನು ಕೊಟ್ವಿ. ಒಂದು 45 ರಾಷ್ಟ್ರಗಳು ಭಾರತದಾದ್ರೆ ಬೇಡ್ಕೊಂಡು ನಮ್ಮ ಇಡೀ ವ್ಯವಸ್ಥೆ, ಹಣಕಾಸು ವ್ಯವಸ್ಥೆ ಬಿದ್ದೋಗಿದೆ, ದಯವಿಟ್ಟು ನಮಗೆ ಹಣ ಇಲ್ಲ ನಿಮಗೆ ಕೊಡ್ಲಿಕ್ಕೆ, ನಮ್ಗೆ ಉಚಿತವಾಗಿ ದಯವಿಟ್ಟು ಈ ಔಷಧವನ್ನು ಪೂರೈಸಬೇಕು ಅಂತ ಭಾರತದ ಪ್ರಧಾನಮಂತ್ರಿಗಳ ಹತ್ರ ಕೇಳ್ಕೊಂಡಾಗ ಇಡೀ ದೇಶ ಸುಮ್ಮನೆ, ನಾನು ಹೇಳಿದಲ್ಲ ಮೊದಲೇ ಪ್ರಾರಂಭದಲ್ಲಿ, ಭಾರತ ಸರ್ವೇಭವಂತು ಸುಮ್ಮನೆ ಅಲ್ಲ, ಬಾಯಲ್ಲಿ ಹೇಳಿದ್ದಲ್ಲ, ಉಚಿತವಾಗಿ ಆ ದೇಶಗಳಿಗೆ ನಾವು ಔಷಧ ಕೊಟ್ಟು ಅವ್ರ ದೇಶದ ಜನರನ್ನು ಕಾಪಾಡಿದೀವಿ. ಅಂತ ಶ್ರೇಷ್ಠವಾದಂತ ದೇಶ ನಮ್ಮದು. ಇದನ್ನು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ವ್ಯಾಕ್ಸಿನ್ ಔಷಧದ ಮೇಲೆ ನಾವು ಪ್ರಿಂಟ್ ಮಾಡಿಕೊಟ್ವಿ, ಸರ್ವೇ ಭವಂತು ಸುಖಿನ ಸರ್ವೇ ಸಂತು ನಿರಾಮಯ. ನೀವೆಲ್ಲರೂ ಅದನ್ನು ನೋಡಿರ್ಬೋದು. ಆ ಔಷಧದ ಮೇಲೆ ಪ್ರಿಂಟ್ ಹಾಕಿ ಕೊಟ್ಟಿದ್ದೀವಿ, ಎಲ್ಲರೂ ಒಳ್ಳೇದಾಗಿ ಬದುಕಲಿ ಅಂತ ಹೇಳಿ. ಅವ್ರು ಎಷ್ಟೋ ಜನ ಸಾಲವನ್ನು ಕೊಟ್ಟಿದ್ದಾರೆ, ಎಷ್ಟೋ ಜನ ಕೊಟ್ಟಿಲ್ಲ, ನಾವು ಕೇಳಲ್ಲ, ಕೊಟ್ಟರೆ ತಗೋತೀವಿ ಅಷ್ಟೇ. ಯಾಕೆಂದ್ರೆ ನಮ್ಮ ಹಿಂದಿನಿಂದ ನಾನು ಹೇಳಿದ್ನಲ್ಲ, ನಾಟಿ ವೈದ್ಯರಂತೆ. ಹೀಗೆ ಹಿಂದೂ ಸಮಾಜ ಅನ್ನುವುದು ಜಗತ್ತಿನ ಅತ್ಯಂತ ಶ್ರೇಷ್ಠ ಸಮಾಜ, ಅತ್ಯಂತ ಶ್ರೇಷ್ಠವಾದಂತ ದೇಶ ಈ ಹಿಂದೂಸ್ತಾನ. ಆದರೆ ಇಷ್ಟೆಲ್ಲ ಸಾಧನೆ ಇವತ್ತಿಗೂ ನಾವಿದ್ರೂ ಸಹ ನಮ್ಮಲ್ಲಿ ಇನ್ನೂ 3-4 ದೌರ್ಬಲ್ಯಗಳು, ದೊಡ್ಡ ದೌರ್ಬಲ್ಯಗಳಿವೆ. ಮೊದಲನೇದಾಗಿ ನಾವು ಯಾವ್ದಾದ್ರು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರೆ ಇವತ್ತಿಗೂ ಸಹ 1 ತಾಸು, ಅರ್ಧ ತಾಸು, 3/4 ತಾಸು, ಒಮ್ಮೊಮ್ಮೆ 2 ತಾಸು ತಡ ಮಾಡಿಸಿ ಮಾಡ್ತೀವಿ. ಯಾಕೆ ಹೇಳಿದ್ರೆ ನಾವು ಬ್ರಿಟಿಷ್ ಮೆಕಾಲೆ ಕೊಟ್ಟಂತ ಶಿಕ್ಷಣದಲ್ಲಿ ಓದಿದ್ದೀವಿ. ನಮ್ಗೆ ಹೇಗೆ ಮಾಡುದು ನಡೆಯುತ್ತೆ ಅನ್ನೋದನ್ನೇ ನಮ್ಮ ಪದ್ಧತಿ ಆಗ್ಬಿಟ್ಟಿದೆ. ಭಾರತ ಇಡೀ ಜಗತ್ತಿಗೆ ಸಮಯ ಹೇಳ್ಕೊಟ್ಟಿದ್ದು ಅಂತ ಹೇಳಿದೆ. ಅಂತ
ಶ್ರೇಷ್ಠ ಪರಂಪರೆಯಲ್ಲಿ ಬಂದ ವಾರಸುದಾರ ಅಂತ ನಾವೇ ಸಮಯವನ್ನ ತಡವಾಗಿ ಪ್ರಾರಂಭ ಮಾಡಿ ಅಥವಾ ತಡವಾಗಿ ಕಾರ್ಯಕ್ರಮಕ್ಕೆ ಹೋಗಿ ಅದ್ರ ಮರ್ಯಾದೆ ತೆಗಿತೀವಿ. ಮೇಲಿಂದ ಅವತ್ತು ಹೇಳೋದೇನು ಗೊತ್ತಾ, ನಡೀತದ ಬಿಡೋ, ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಹೆಂಗ್ ಅದನ್ನ ನಡೀತದೆ, ಅರ್ಧ ಗಂಟೆ ತಡವೇ ಶುರು ಆಗುದು ಅಂತ. ಅಂದ್ರೆ ನಮ್ಮ ಪೂರ್ವಜರ ಸಾಧನೆಗೆ ನಾವೇ ತಮಾಷೆ ಮಾಡ್ತಾ ಇದ್ದೀವಿ. ಇದು ಸಲ್ಲದು, ಇನ್ನು ಮುಂದೆ ಆಗಬಾರ್ದು. ಇಷ್ಟೇ ಅಲ್ಲ, ಇವತ್ತಿಗೆ ನಾವು ಇಡೀ ಸಮಾಜದಲ್ಲಿ ನಮ್ಮ ಕುಟುಂಬ ವ್ಯವಸ್ಥೆ ಇಡೀ ಜಗತ್ತಿಗೆ ಬದುಕನ್ನು ಹೇಳುವಂತ ನಮ್ಮ ಕುಟುಂಬ ಇಷ್ಟೆಲ್ಲ ಶ್ರೇಷ್ಠತೆಗೆ ಇವತ್ತಿಗೆ ನಮ್ಮ ಸ್ಥಿತಿ ಆಗಿದೆ. ಕುಟುಂಬಗಳು ನಾವು ವಿದೇಶಿಯರನ್ನ ಅವಲಂಬನೆ ಮಾಡ್ತಾ ಅವ್ರನ್ನ ಫಾಲೋ ಮಾಡ್ತಾ ಮಾಡ್ತಾ ನಮ್ಮತನವನ್ನು ನಾವು ಮರೆತು ಬಿಟ್ಟಿದ್ದೀವಿ. ಇವತ್ತು ನಮ್ಮಲ್ಲಿರುವ ಎಲ್ಲ ದೊಡ್ಡ ದೊಡ್ಡ ಕುಟುಂಬಗಳು ಒಡೆದು ಚಿಕ್ಕದಾಗ್ತಾ ಇದೆ. ನಾನು ಇದನ್ನು ತಪ್ಪು ಹೇಳ್ತಾ ಇಲ್ಲ, ನೆನಪಿಡಿ, ದೊಡ್ಡ ಕುಟುಂಬದಲ್ಲಿ ಮನೆ ತುಂಬಾ ಜನ ಆದಾಗ ಮನೆ ವಿಶಾಲ ಆಗಬೇಕು. ಮನೆ ಒಡಿಬಹುದು, ಆದ್ರೆ ಮನಸ್ಸು ಒಡಿಬಾರ್ದಲ್ಲ. ಮನಸ್ಸು ಒಡಿಬಾರದು, ನೆನ್ಪಿಡೋಣ. ನಾವು ಇಸೆ ಆಗ್ಬಹುದು, ಅಣ್ಣ ತಮ್ಮ ನಾವು ಬೇರೆ ಬೇರೆ ಆಗ್ಬಹುದು, ಆದ್ರೆ ಒಡೆದ ಮನಸ್ಸಿನಿಂದ ಆಗ್ಬಾರ್ದು. ಮನೆ ಒಡಿಬಹುದು ಅಂದ್ರೆ ಮನೆ ವಿಸ್ತಾರ ಆಗ್ಲಿ, ಹಿಂದೂಗಳು ಇನ್ನೂ ಬೆಳಿಲಿ, ಸಜ್ಜನರ ಇನ್ನೂ ಸಂಖ್ಯೆ ಹೆಚ್ಚಾಗ್ಲಿ. ಆದ್ರೆ ಮನಸ್ಸು ಹೊಡ್ಕೊಂಡು ಒಬ್ರಿಗೊಬ್ರು ಜಗಳ ಮಾಡ್ತಾ ಕೋರ್ಟ್ ವ್ಯಾಜ್ಯಗಳನ್ನು ಮಾಡ್ತಾ ಈ ರೀತಿ ಬದುಕ್ತಾ ಇದ್ದಾರೆ ಬಹಳ ಜನ. ಆದ್ರೆ ನನ್ನ ಪುಣ್ಯ, ನಾನು ಪ್ರಾರಂಭದಲ್ಲೇ ಕೇಳಿದೆ, ಸಂತೋಷ್ ಅವರು ಹೇಳಿದ್ರು, ಈ ಭಾಗದಲ್ಲಿ ಕೋರ್ಟ್ ವ್ಯಾಜ್ಯಗಳೆಲ್ಲ ಇಲ್ಲೇ ಜನ ಅತ್ಯಂತ ಜ್ಞಾನಿಗಳು, ತಿಳುವಳಿಕೆ ಉಳ್ಳವಂತರದು. ಆದ್ರಿಂದ ಮತ್ತೊಮ್ಮೆ ಎಲ್ಲರಿಗೂ ಸಹ ಒಂದಿತ್ತು ಈ ರೀತಿ ನಾವೆಲ್ಲರೂ ಈ ಆದರ್ಶ ಜೀವನ ಇಡೀ ಹಿಂದೂ ಸಮಾಜಕ್ಕೆ ಬರಲಿ, ನಾವೆಲ್ಲರೂ ಒಟ್ಟಿಗೆ ಬದುಕಬೇಕು. ಇನ್ನೊಂದು, ನಮಗ್ ಬೇಕಾದಂಗೆ ನಾವು ಈ ಪರಿಸರವನ್ನ ಹಾಳು ಮಾಡ್ತಾ ಇದ್ದೀವಿ. ಪ್ಲಾಸ್ಟಿಕ್ ಉಪಯೋಗ ಅಂತೂ ನನಗೆ ಇವತ್ತು ಎಲ್ಲೂ ಕಂಡಿಲ್ಲ. ಇದು ಪುಣ್ಯ, ಸಿಕ್ಕಾಪಟ್ಟೆ ಪ್ಲಾಸ್ಟಿಕ್ ಉಪಯೋಗ ಮಾಡ್ತೀವಿ. ಒಂದು ತಟ್ಟೆಯಲ್ಲಿ ನೀರು ಕೊಡು, ಮದುವೆಗೂ ಸಹ ಈಗ ಇಷ್ಟು ಸಣ್ಣ ಬಾಟ್ಲುಗಳು ಅವು ಕಂಡಲ್ಲಿ ಬಿದ್ದಿರ್ತವೆ. ಪ್ಲಾಸ್ಟಿಕ್ ಒಂದ್ ಹೇಳ್ರಿ, ಎಲ್ಲಾ ರೀತಿಯಲ್ಲೂ ನಾವು ಪರಿಸರವನ್ನು ಹಾಳು ಮಾಡ್ತಾ ಇದೀವಿ. ಇಷ್ಟೇ ಅಲ್ಲ, ವರ್ಷಕ್ಕೆ ಒಂದು ಗಿಡನೂ ಸಹ ನಾವು ಯಾರು ನೆಡಲ್ಲ. ಈ ಹಳ್ಳಿಯಲ್ಲಿ ನೆಡ್ತಾರೆ, ಉಳಿದಂತವ್ರು ಕೇಳಿ, ಬಹುಶಃ ಇಲ್ಲೇ ನಾನು ಕೇಳಿದ್ರೆ ಆಭಾಸ ಆಗ್ಬಹುದು. ವರ್ಷಕ್ಕೆ ಒಂದು ಗಿಡನೂ ಸಹ ಯಾರು ನೆಡಲ್ಲ. ಆದ್ರೆ ನಮ್ಮ ಹಿಂದಿನವರು ಪ್ರತಿಯೊಬ್ರು ಪ್ರತಿ ವರ್ಷ ಒಂದಲ್ಲ ಒಂದು ಗಿಡ ನೆಟ್ಟು ಬೆಳೆಸ್ತಾ ಇದ್ರು, ಪರಿಸರವನ್ನು ಕಾಪಾಡ್ತಾ ಇದ್ರು. ನಮ್ಮ ಸರ್ಕಾರನೂ ಹಾಗೆ ಮಾಡುತ್ತೆ. ತನಗೆ ಲಾಭ ಇದೆ ಅಂತ ಹೇಳಿದ್ರೆ ಏನ್ ಬೇಕಾದ್ರೂ ಆಗ್ಲಿ, ಯಾಂತ ಸೂಕ್ಷ್ಮ ಜಾಗ ಆದ್ರೂ ಆಗ್ಲಿ, ಇಲ್ಲಿ ಅಣೆಕಟ್ಟು ಹಾಕಿ ತನಗೆ ನೀರ್ ಬೇಕು, ತನಗೆ ಕರೆಂಟ್ ಬೇಕು ಅಂತ ತಗೊಂಡೋಗ್ಲಿಕ್ಕೆ ನೋಡುತ್ತೆ. ನಾಡಿಗೆ ಅಪಾಯ ಇದೆ ಇಲ್ಲಿ. ನಾವೆಲ್ಲ ಸಿರ್ಸಿಯಲ್ಲಿ ಸೇರಿ ಅದನ್ನು ವಿರೋಧಿಸೋರು ಇದೀವಿ. ಜನವರಿ 11ಕ್ಕೆ ಇಡೀ ದೇಶಾದ್ಯಂತ ರಾಜಕೀಯದವರು ಇದೇ ತರ ಮಾಡ್ತಾರೆ. ಆದ್ರೆ ಇದಕ್ಕೆ ಯಾರು ನಾವು ಬೆಲೆ ಕೊಡಬಾರ್ದು. ನಾವೆಲ್ಲರೂ ಒಟ್ಟಿಗೆ ಸೇರಿ ಇಂಥ ಪರಿಸರ ನಾಶವನ್ನು ತಡೆಯಬೇಕು. ಇಷ್ಟೇ ಅಲ್ಲ, ಕನಿಷ್ಠ ಒಂದಾದ್ರೂ ಗಿಡ ನೆಡಬೇಕು. ಆದ್ರಿಂದ ನಮ್ಮ ತಾಯಿಯ ಹೆಸರಲ್ಲಿ ಅಥವಾ ನಮ್ಮ ಮಕ್ಕಳ ಹೆಸರಲ್ಲಿ ವರ್ಷಕ್ಕೆ ಒಂದು ಗಿಡಗಳನ್ನು ನೆಡೋಣ. ಮತ್ತೆ ಇಷ್ಟೊಂದೇ ಅಲ್ಲ, ಇನ್ನೊಂದು ಉಪಾಯವನ್ನು ಹೇಳ್ತೀನಿ. ನಾವೆಲ್ಲರೂ ಭಾರತಕ್ಕೆ ಬ್ರಿಟಿಷರಿಂದ ಸ್ವಾತಂತ್ರ್ಯ ತಂದು ಕೊಟ್ಟ ನಮ್ಮ ಎಲ್ಲ ಹಿರಿಯರನ್ನ ಅಪಮಾನ ಮಾಡ್ತಾ ಇದ್ದೀವಿ. ನೆನಪಿಡಿ, ಬ್ರಿಟಿಷರನ್ನ ಅವ್ರ ಶಿಕ್ಷಣ ಓದ್ತಾ ಇದ್ದೀವಿ, ಅದೇನೋ ಒಂದು ದುರಂತ ನಡೆದೋಯ್ತು ಬಿಡಿ. ಇನ್ನು ಮುಂದೆ ಚೇಂಜ್ ಆಗ್ಬೋದು, ಭಾರತೀಯ ಶಿಕ್ಷಣ ಪದ್ಧತಿ ಮತ್ತೆ ಬರ್ತದೆ. ಯಾಕೆಂದ್ರೆ ಹಿಂದೂಗಳೆಲ್ಲ ಒಟ್ಟಾಗ್ತಾ ಇದ್ದಾರೆ, ಹಾಗೆ ಆಗುತ್ತೆ. ಆದ್ರೆ ದುರಂತ ಏನು ಗೊತ್ತಾ, ಮೆಕಾಲೆ ಕೊಟ್ಟ ಶಿಕ್ಷಣದಲ್ಲಿ ಓದಂತವ್ರು ನಾವು, ನಮ್ಮ ತಂದೆ ತಾಯಿ, ನಮ್ಮ ಅಜ್ಜ ಮುತ್ತಜ್ಜ ಎಲ್ಲ ತಮ್ಮ ಪ್ರಾಣ ಕೊಟ್ಟು ರಕ್ತ ಕೊಟ್ಟು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು. ಆದ್ರೆ ಇವತ್ತಿನ ಮಕ್ಕಳು ನಾವು ಅವರಂತೆ ವಿಶಾಲ ಮನಸ್ಸವರಾಗದೆ ಸಣ್ಣ ಮನಸ್ಸವರಾಗ್ತಾ ಇದೀವಿ. ನಮ್ಗೆ ಎಜುಕೇಶನ್ ಮಾತ್ರ ಹೈಯರ್ ಇದೆ, ಮನೆಯಲ್ಲಿ ನಮ್ಗೆ ಒಂದೇ ಮಗು, ಮಕ್ಕಳೇ ಇಲ್ಲ, ಕುಟುಂಬ ವ್ಯವಸ್ಥೆ ಒಡೆದು ಹೋಗ್ತಾ ಇದೆ. ಎಷ್ಟು ಸಂಕುಚಿತ ಭಾವನೆ ನಮ್ದಾಗ್ತಾ ಇದೆ ಕೇಳಿದ್ರೆ, ನಾನು, ನನ್ನ ಹೆಂಡತಿ, ನನ್ನ ಮಗ ಅಥವಾ ನನ್ನ ಮಗಳು, ಇಷ್ಟೇ ಮೂರೇ ಸ್ವಾರ್ಥ. ಆ ಮಗು ಅಥವಾ ಮಗ ಏನೋ ಒಂದು ಅವಘಡದಿಂದ ತೀರೋದ್ರೆ ಇವ್ರ ಮನೆಗೆ ಮಕ್ಕಳು ಇಲ್ಲ, ಯಾರು ಇಲ್ಲ, ಅನಾಥರು. ನಮಗೆ ದೇವರು 2 ಕೈ, 2 ಕಣ್ಣು, 2 ಕಾಲು, 2 ಕಿಡ್ನಿ ಸಹ ಕೊಟ್ಟಿದ್ದಾನ್ರಿ. ಮನೆ ಕನಿಷ್ಠ 2 ಜನ ಮಕ್ಕಳು ಬೇಕಲ್ಲ, ಅದನ್ನು ತಗೊಳ್ಳಲ್ಲ ಅಂದ್ರೆ ಯಾರು ಅನಕ್ಷರಸ್ಥರು ಮಾಡಿದ್ರೆ ಒಳ್ಳೇದು. ಇದು ಅಕ್ಷರಸ್ಥರ ಏನ್ ಮಾಡ್ತಾ ಇದ್ದಾರೆ, ಈ ದೇಶವನ್ನು ನಾಶ ಮಾಡಬೇಕು ಅಂತ ದೇಶದ್ರೋಹಿಗಳು ಲಕ್ಷ ಸಂಖ್ಯೆಯಲ್ಲಿ ಹುಟ್ಟಿ ಬೆಳೀತಾ ಇದ್ದಾರೆ. ಅವ್ರನ್ನೆಲ್ಲ ಖರೀದಿ ಮಾಡಿ ಈ ದೇಶವನ್ನು ಕಾಪಾಡಬೇಕು ಅಂತ ಹಿಂದೂಗಳು ಸ್ವಾರ್ಥದಲ್ಲಿ ಮುಳುಗ್ತಾ ಇದ್ದಾರೆ. ಆದ್ರಿಂದ ಎಲ್ಲ ಮಾತಾ ಭಗಿನಿಯರಲ್ಲಿ ಮುಂದೆ ಈ ದೇಶದ ಭವ್ಯ ಪ್ರಜೆ ಆಗುವಂತ ಎಲ್ಲ ತಿಳುವಳಿಕೆಯುಳ್ಳ ಸಜ್ಜನ ಬಂಧುಗಳ ನನ್ನ ವಿನಂತಿ, ಪ್ರತಿಯೊಬ್ಬ ಕುಟುಂಬಕ್ಕೆ ಗಂಡ ಹೆಂಡತಿ, ಒಂದು ದಂಪತಿಗಳಿಗೆ ಕನಿಷ್ಠ 2 ಜನ ಮಕ್ಕಳು ಬೇಕೇ ಬೇಕು. ಸಂಕಲ್ಪ ಮಾಡಬೇಕು. ಇದನ್ನು ಮಾಡಲಿಲ್ಲ ಅಂದ್ರೆ ನಮ್ಮನ್ನ ಮುಂದಿನ ಸಮಾಜ ದ್ರೋಹಿಗಳು ಅಂತ ಕರೀತವೆ. ನಾವು ಈ ಸಮಾಜದ, ಈ ದೇಶಕ್ಕೆ ದ್ರೋಹಿಗಳಾಗ್ಬಿಡ್ತೀವಿ, ನೆನ್ಪಿಡೋಣ. ಯಾಕೆಂದ್ರೆ ಈ ದೇಶವನ್ನು ನಾಶ ಮಾಡ್ಲಿಕ್ಕೆ ಎಲ್ಲರೂ ಹೊಂಚಾಗ್ತಾ ಇದ್ದಾರೆ. ಇಷ್ಟೇ ಅಲ್ಲ, ನಾನು ಹೇಳ್ದಲ್ಲ, ಬ್ರಿಟಿಷರ ಗುಲಾಮಿಗಳಾಗ್ತಾ ಇದೀವಿ ಅಂತ. ಕ್ರಿಶ್ಚಿಯನ್ರು ಬ್ರಿಟಿಷರ ಆಡಳಿತ ಹೆಂಗಿತ್ತು ಗೊತ್ತಾ, ಅವರ ಮನೆಯಲ್ಲಿ ಆಚರಣೆ ನಮ್ಮಂಗೆ ಹಬ್ಬಗಳನ್ನು ಮಾಡಿ ಎಲ್ಲರಿಗೂ ಸಿಹಿ ಅಂತ ಇರಲಿಲ್ಲ. ಅವ್ರ ಹಬ್ಬ ಅಂದ್ರೆ ಏನಿರುತ್ತೆ, ಒಂದು ಕ್ರಿಸ್ಮಸ್ ಬಿಟ್ರೆ ಆಮೇಲೆ ಹುಟ್ಟು ಹಬ್ಬನೇ, ಹ್ಯಾಪಿ ಬರ್ತ್ಡೇ ಟು ಯು ಅಂತ. ಎಲ್ಲರೂ ಮನೆಗೆ ಕೇಕ್ ತಂದ್ಕೊಳ್ಳೋದು, ಅದು ಕತ್ತರಿಸೋದು, ತಿನ್ನೋದು. ದುರಂತ ಅಂತ ಹೇಳಿದ್ರೆ ಇವತ್ತು ನಮ್ಮ ಮನೆಗಳಲ್ಲಿ ಇಂಥ ಬಂಡಲ ಅಂತ ಹಳ್ಳಿಗಳಲ್ಲೂ ಸಹ ಶಿರಸಿಯಿಂದ ಕೇಕ್ ಮಾಡ್ಕೊ ಬಂದು
ಅದನ್ನು ಕತ್ತರಿಸಿ ಹ್ಯಾಪಿ ಬರ್ಡೇ ಟು ಯು ಅಂತ ಅಪ್ಪ ಅಮ್ಮ ಶಾಲೆ ಹೋಗಲಿಲ್ಲ, ನಾನು ಅದ್ರ ಬಗ್ಗೆ ನಾನು ಹೇಳಲೇಬಾರದು. ಅಂಥವ್ರು ಸಹ ಇದನ್ನು ಮಾಡಿ ಫೋಟೋ ಹಾಕೊಂಡು ಸ್ಟೇಟಸ್ ಹಾಕೋತಾರೆ, ಅದನ್ನ ವಿಡಿಯೋ ಗ್ರೂಪಲ್ಲಿ ಬಿಡ್ತಾರೆ. ಗ್ರೂಪಲ್ಲಿ ಮೆಸೇಜ್ ನೋಡಿದ್ರೆ ದೇಶಕ್ಕೆ ಒಳ್ಳೇದಾಗುವಂತ ಒಂದು ಮೆಸೇಜ್ ಇರಲ್ಲ, ಬರೀ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ ಹ್ಯಾಪಿ ಬರ್ಡೇ. ಎಂತ ದುರಂತ. ನೆನಪಿಡಿ, ನಮ್ಮ ಪೂರ್ವಜರು ಇಡೀ ಸಮಾಜಕ್ಕೆ ಒಳ್ಳೆ ಮಾಡಿದಂತಹವ್ರು ಮಾತ್ರ ದಿನಾಚರಣೆಯನ್ನು ಮಾಡ್ತಾ ಇದ್ರು. ಅದು ರಾಮ ಹುಟ್ಟಿದ್ರೆ ರಾಮನವಮಿ, ಕೃಷ್ಣ ಹುಟ್ಟಿದ್ರೆ ಕೃಷ್ಣಾಷ್ಟಮಿ, ಗಣಪತಿ ಹುಟ್ಟಿದ್ರೆ ಅದು ಗಣೇಶ ಚತುರ್ಥಿ. ನೆನಪಿಡಿ, ಇಡೀ ದೇಶವನ್ನು ಒಗ್ಗೂಡಿಸಿ ಸ್ವಾತಂತ್ರ್ಯಕ್ಕೆ ದೊಡ್ಡ ಹೋರಾಟ ಮಾಡಿದಂತ ಗಾಂಧಿ ಜಯಂತಿಯನ್ನು ನಾವು ಆಚರಣೆ ಮಾಡ್ತೀವಿ. ಇಡೀ ದೇಶಕ್ಕೆ ಒಳ್ಳೆಯ ಸಂವಿಧಾನ ಕೊಟ್ಟಂತ ಅಂಬೇಡ್ಕರ್ ಅವರ ಜೀವನವನ್ನು ಆಚರಣೆ ಮಾಡ್ತೀವಿ. ಅಂತ ಶ್ರೇಷ್ಠರದ್ದು ಮಾಡ್ಬೇಕು. ನಾವೇನ್ ಮಾಡಿದ್ದೇವೆ ಅಂತ ನಮ್ಮ ಹುಟ್ಟುಹಬ್ಬ. ಆದ್ರಿಂದ ಎಲ್ಲ ಬಂಧುಗಳಲ್ಲಿ ವಿನಂತಿ, ನಮ್ಮ ಪೂರ್ವಜರು ನಮಗಾಗಿ ಪ್ರಾಣ ಕೊಟ್ರಲ್ಲ, ಅವರೆಲ್ಲ ಕಣ್ಣೀರು ಹಾಕ್ತಾ ಇರಬಹುದು. ಯಾವ ಬ್ರಿಟಿಷರ್ನ ಇಲ್ಲಿಂದ ಓಡಿಸಿದ್ವೋ ನಮ್ಮ ಮೊಮ್ಮಕ್ಕಳು ಅದೇ ಬ್ರಿಟಿಷರ ದಾಸರಾಗಿ ಅವರಂತ ಕೇಕ್ ಕತ್ತರಿಸ್ಕೊಂಡು ಹ್ಯಾಪಿ ಬರ್ಡೇ ಟು ಯು ಹೇಳ್ತಾ ಇದ್ದಾರೆ. ಕಣ್ಣೀರು ಹಾಕ್ತಾ ಇರಬಹುದು ಅವರೆಲ್ಲ. ನೆನಪಿಡೋಣ, ಇದು ಗುಲಾಮಿತನದ ಪರಮಾವಧಿ. ನಾವ್ ಯಾರು ಇನ್ನು ಮುಂದೆ ಹಾಗೆ ಮಾಡಬಾರ್ದು. ಮಾಡ್ತೀವಿ ಹೇಳಾದ್ರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ, ನಮ್ಮ ಮನೆಯಲ್ಲಿ ನಮ್ಮ ಊರಲ್ಲಿರುವ ಅತ್ಯಂತ ಬಡವರಿಗೆ 1,000 ನಾವೇನು ಕೇಕ್ ತರ್ಲಿಕ್ಕೆ ತರ್ತಿದ್ವಲ್ಲ, ನಮ್ಮ ಮಕ್ಕಳ ಕೈಯಿಂದಲೇ ಅವರಿಗೆ ದಾನವನ್ನು ಕೊಡಿ. ನಮ್ಮ ಮನೆಗೆ ಮುಸುರೆ ತಕ್ಕ ಬರುವಂತ ಯಾವುದೋ ತಾಯಿ ಹರಕು ಸೀರೆ, ಹರಿದ ಸೀರೆ ಉಟ್ಕೊಂಡು ಬರ್ತಾ ಇರಬಹುದು, ಅವಳಿಗೆ ಒಂದು ಒಳ್ಳೆ ಸೀರೆಯನ್ನು ಕೊಡಿ, ಅವಳ ಕಣ್ಣೀರನ್ನು ಒರೆಸಿ. ಇಷ್ಟೇ ಅಲ್ಲ, ನಮ್ಮ ಸಲುವಾಗಿ ನಾವು ಬೇಸಿಗೆಯಲ್ಲಿ ಹುಟ್ಟಿದ್ರೆ ಮಳೆಗಾಲದಲ್ಲಿ ನಮ್ಮ ಜಾಗದಲ್ಲೇ ಒಂದು ಹಣ್ಣಿನ ಗಿಡ, ಮಾವಿ ಇರುವುದು, ಚಿಕ್ಕಿ ಇರ್ಬೋದು, ಹಲಸೆ ಇರಬಹುದು. ಈ 3 ಯಾವಾಗಲೂ ನಿತ್ಯಾರಿದ್ವರ್ಣ ಮರಗಳು. ನೆನ್ಪಿಡೋಣ, ಇದನ್ನು ಯಾರು ಕಟ್ಟಿಗೆಗೆ ಅಂತ ಕಡಿಯಲ್ಲ, ಅದು ಒಳ್ಳೇದು, ಯಾವಾಗಲೂ ಹಸಿರಾಗಿರುತ್ತೆ. ಅಂತ ಮರಗಳನ್ನು ನೆಡೋಣ. ನಮ್ಮ ಮನೆಯಲ್ಲಿ ಜಾಗ ಇಲ್ಲ ಅಂದ್ರೆ ನಮ್ಮ ನೆಂಟರಿಷ್ಟ ಮನೆಯಲ್ಲಿ, ಪಕ್ಕದ ಮನೆಯಲ್ಲಿ ಯಾರ ಮೇಲೆ ಜಾಗ ಇದೆಯೋ ಅಂತ ನಾವೇ ಕುಳಿ ತೆಗೆಸಿ ನಮ್ಮ ಮಕ್ಕಳ ಕೈಯಲ್ಲಿ ನಡೆಸೋಣ. ಅದನ್ನ ಸ್ಟೇಟಸ್ ಹಾಕೋಣ, ಫೋಟೋ ಹೊಡೆದು ನಾವೆಲ್ಲರೂ ಆ ಮೂಲಕ ಪ್ರಕೃತಿಯನ್ನು ಕಾಪಾಡೋಣ. ನಮ್ಮ ಊರಲ್ಲಿ RSS ಬಂದಾಗಿಂದ ನಾನು ಹೇಳ್ತೀನಿ, ಅಗಸಾಲು ಬೊಮ್ಮನಹಳ್ಳಿಯಲ್ಲಿ ನಮ್ಮ ಎಲ್ಲ ಯುವಕರು ಸಹ ಅದನ್ನು ಪ್ರಾರಂಭ ಮಾಡ್ತಿದ್ದಾರೆ. ನಮ್ಮ ಊರೆಲ್ಲ ಹಣ್ಣಿನ ಗಿಡಗಳ ರಾಶಿ, ಎಲ್ಲ ಮಂಗ ಅಳಿಲು ಹಿಡಿದು ಪ್ರತಿ ಪ್ರಾಣಿ ಪಕ್ಷಿಗಳು ಗುದ್ದಾಟದ ಮೇಲೆ ಚಿಕ್ಕ ಹಣ್ಣು, ಮಾವಿನ ಹಣ್ಣು, ಪೇರಳೆ ಹಣ್ಣು, ಹಲಸಿನ ಹಣ್ಣು ತಿಂತವೆ. ಯಾಕೆ ಹೇಳಿ? ನಮ್ಮ ಮಕ್ಕಳೆಲ್ಲ ದೊಡ್ಡ ಆದ್ರು. ಅವರು ನಮ್ಮ ಮಗಳು ಮದುವೆ ಆಗಿ ಗಂಡನ ಮನೆ ಹೋಗಿ ಮಕ್ಕಳನ್ನ ಕರ್ಕೊ ಬಂದ್ರೆ, ಇದು ನೋಡು ನಾನು ಸಣ್ಣಕ್ಕಿದ್ದಾಗ ನಟ್ಟಿದ ಗಿಡ ಅಂತ ಆ ಮರದ ಹಣ್ಣನ್ನ ತನ್ನ ಮಕ್ಕಳಿಗೆ ಕೊಡಬಹುದು. ಇಂಥ ಶ್ರೇಷ್ಠ ಕಲ್ಪನೆ ನಮಗೆ ಯಾಕೆ ಬರಲ್ಲ? ನಾವೆಲ್ಲರೂ ಸಹ ಇದನ್ನೇ ಮಾಡಬೇಕು. ಆ ರೀತಿಯಲ್ಲಿ ಪರಿಸರವನ್ನು ಕಾಪಾಡೋಣ. ಇಷ್ಟೇ ಅಲ್ಲ, ನಾನು ಮತ್ತೊಮ್ಮೆ ಹೇಳಲೇಬೇಕು, ನಮ್ಮಲ್ಲಿ ಇರುವಂತ ದೊಡ್ಡ ಭೀತಿ ಅಂತ ಹೇಳಿದ್ರೆ ಜಾತಿ ಪದ್ಧತಿ. ನೆನ್ಪಿಡೋಣ, ಇದು ಸಮಾಜಕ್ಕೆ ನಮ್ಮ ಹಿಂದಿನವರು ಕೊಟ್ಟಂತದ್ದು. ಈ ಸಮಾಜದ ವ್ಯವಸ್ಥೆಗೆ ಇರುವಂತಹ ಜಾತಿ ಪದ್ಧತಿ. ಜಾತಿ ಅಂತ ಹೆಸರು ಬಂದಿದ್ದೆ ಹುಟ್ಟಿದ ಮೇಲೆ ಅವರು ಗುರುತು ಹಿಡಿಯಲಿಕ್ಕೆ. ನೆನ್ಪಿಡೋಣ, ಆದ್ರೆ ನಾವೇನ್ ಮಾಡ್ತಾ ಇದ್ದೀವಿ ಇವತ್ತು? ಜಾತಿಗಳಲ್ಲಿ ಹೊಡೆದಾಡ್ಕೊಂಡು ಸಾಯ್ತಾ ಇದ್ದೀವಿ. ಇದು ನನ್ನ ಭಾಷಣದ ಕೊನೆಯ ಮಾತು. ಎಲ್ಲರೂ ಇದನ್ನು ದಯವಿಟ್ಟು ಕೇಳಿಸ್ಕೋಬೇಕು, ಗಮನ ಇಟ್ಟು. ನನ್ನ ಪ್ರಕಾರ ಜಾತಿ ಇರುವುದು ಗುರುತು ಹಿಡಿಲಿಕ್ಕೆ ಮಾತ್ರ. ನೆನ್ಪಿಡೋಣ, ನಾವು ಇವತ್ತು ಪಂಡರದಲ್ಲಿ ಖುಷಿ ಪಡಬೇಕು. ಎಲ್ಲ ಜಾತಿಯ ಪ್ರಮುಖರು ಎಲ್ಲರೂ ಸಹ ಅನ್ಯೋನ್ಯತೆಯಿಂದ, ಸಾಮರಸ್ಯದಿಂದ ಬದುಕ್ತಾ ಇದ್ದೀವಿ. ಇದು ಅತ್ಯಂತ ಆದರ್ಶಕರವಾದಂತ ವಿಷಯ. ಆದರೆ ಇಡೀ ದೇಶದಲ್ಲಿ ಹಾಗಾಗಿದೆ ನೋಡೋಣ? ಇಲ್ಲ. ಪ್ರತಿಯೊಬ್ಬರು ನಾನು ಶ್ರೇಷ್ಠ, ನನ್ನ ಜಾತಿ ಶ್ರೇಷ್ಠ ಅಂತ ಹೊಡೆದಾಡ್ತಾ ಇದ್ದಾರೆ. ನಮ್ಮ ಮೂಲದಲ್ಲಿ ಹಾಗಿರ್ಲಿಲ್ಲ, ನಮ್ಮ ಪೂರ್ವಜರು ಹಾಗಿರ್ಲೇ ಇಲ್ಲ. ಯಾಕೆಂದ್ರೆ ಇವರು ಜಾತಿಯನ್ನು ಮಾಡ್ಕೊಂಡಿದ್ದೆ ಸಮಾಜದ ವ್ಯವಸ್ಥೆಗೆ. ರಾಮಾಯಣದಲ್ಲಿ ರಾಮ ಒಬ್ಬ ಕ್ಷತ್ರಿಯ, ವಸಿಷ್ಠರು ಅವನ ಕುಲಗುರುಗಳು ಬ್ರಾಹ್ಮಣರು ಅವರೆಲ್ಲ ಒಟ್ಟಿಗೆ ಇರ್ತಾ ಇದ್ರು. ಆ ಕ್ಷತ್ರಿಯರು ದೇಶದ ರಕ್ಷಣೆ ಮಾಡ್ತಾ ಇದ್ರು, ವ್ಯಾಪಾರಿಗಳು ಅದನ್ನು ವ್ಯಾಪಾರ ಮಾಡ್ತಾ ಇದ್ರು, ದೇಶದ ಸ್ವಚ್ಛತಾ ಕೆಲಸ ಎಲ್ಲ ಮಾಡುವಂತವ್ರು ಅವ್ರವ್ರ ಕರ್ತವ್ಯವನ್ನು ಅವ್ರು ಮಾಡ್ತಾ ಇದ್ರು. ಕೃಷ್ಣ ಒಬ್ಬ ಗೊಲ್ಲ, ನೆನ್ಪಿಡೋಣ, ಅವನು ಇವತ್ತು ನಮ್ಗೆ ದೇವರು. ರಾಮ ಒಬ್ಬ ಕ್ಷತ್ರಿಯ ನಮಗೆ ದೇವರು, ಕೃಷ್ಣ ಒಬ್ಬ ಗೊಲ್ಲ, ದನ ಕಾಯುವವನು, ಅವನು ನಮಗೆಲ್ಲರಿಗೂ ದೇವರು. ಇಡೀ ನಮ್ಮ ಸಮಾಜ ಎಲ್ಲ ಯುಗಗಳಲ್ಲೂ ಒಟ್ಟಿಗೆ ಇತ್ತು. ಆಗಲೂ ಜಾತಿ ಇತ್ತು, ನೆನ್ಪಿಡೋಣ, ಗುರುತು ಹಿಡಿಯಲಿಕ್ಕೆ ಮಾತ್ರ. ಆದ್ರೆ ಇವತ್ತಿನ ನನ್ನ ಸಮಾಜದ ಮುಖಂಡರೆಲ್ಲ ಬಂದಲ್ಲಿ ಭಾಷಣ ಹೊಡಿತಾರೆ, ಸಮಾನತೆ 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 ಅನ್ನೋದು ಸಾಧ್ಯನೇ ಇಲ್ಲ. ಯೋಚನೆ ಮಾಡಿ, ಸಮಾನತೆ ಅನ್ನೋದು ಸೃಷ್ಟಿಯಲ್ಲೇ ಇಲ್ಲ. ನಾನು ಹೇಳ್ತಾ ಇರೋದಲ್ಲ, ನೀವು ಯೋಚನೆ ಮಾಡಿ. ಉದಾಹರಣೆ ಕೊಡ್ತೇನೆ. ಇಡೀ ಸೃಷ್ಟಿಯನ್ನು ಗಮನಿಸಿ, ಸಮಾನವಾಗಿ ಇಲ್ವೇ ಇಲ್ಲ. ಮೊದಲನೇದಾಗಿ ಇಡೀ ದಿವಸ ಹಗಲಿರಲ್ಲ, ರಾತ್ರಿ ಇರುತ್ತೆ. ಕಾಲದಲ್ಲಿ ನೋಡಿ, ಇಡೀ ದಿವಸ ಚಳಿಗಾಲ ಇಲ್ಲ, ಮಳೆ ಬರುತ್ತೆ, ಮಳೆಗಾಲ ಆದ್ಮೇಲೆ ಬೇಸಿಗೆ ಬರುತ್ತೆ. ಇದು ಸಮವಾಗಿಲ್ಲ ಕಾಲ. ಇಷ್ಟೇ ಅಲ್ಲ, ಭೂಮಿ ಇಲ್ಲಿ ಸಪಾಟಾಗಿದ್ರೆ ಅಲ್ಲೋದ್ರೆ ದೊಡ್ಡ ಕೊಡ್ಲು ಬರುತ್ತೆ, ಅದಕ್ಕೂ ಮುಂದೋದ್ರೆ ಸಮುದ್ರ ಬರುತ್ತೆ, ಸಮುದ್ರ ಹತ್ರ ರೇತಿ ಬರುತ್ತೆ. ಮಣ್ಣು ಸಹಿತ ಒಂದೊಂದು ಅರ್ಧ ಕಿಲೋಮೀಟರ್ಗೆಲ್ಲ 10 ಮಾರಿಗೆ ಒಂದೊಂದು ಜಾತಿಯ ಮಣ್ಣಿದೆ. ಮಣ್ಣು ಸಹ ಒಂದೇ ನಮೂನೆ ಇಲ್ಲ. ಮರ ಗಿಡಗಳು, ಇಲ್ಲಿ ಹಲಸಿನ ಮರ ಇದೆ, ಇಲ್ಲಿ ಮಾವಿನ ಮರ ಇದೆ. ಇಡೀ ಜಗತ್ತಿನಲ್ಲಿ ಎಲ್ಲವೂ ಹಲಸಿನ ಮರ ಅಲ್ಲ, ಎಲ್ಲವೂ ಅಡಿಕೆ ಮರ ಅಲ್ಲ, ಎಲ್ಲವೂ ತೆಂಗಿನ ಮರ ಅಲ್ಲ. ನೆನಪಿಡೋಣ, ಪ್ರತಿಯೊಂದು ಮರಕ್ಕೂ ಒಂದೊಂದು ಗುಣ ಇದೆ.
ಒಂದೊಂದು ಜಾತಿ ಅದನ್ನು ಗುರುತಿಡಿಲಿಕ್ಕೆ ಅಂತ ಹೆಸರಿಟ್ಟಿದ್ದೀವಿ. ಎಲ್ಲ ಸಮಾನತೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಹಲಸಿನ ಮರ ಅಂತ ಕರೆದ್ರೆ, ನಮ್ಮನೆ ತೋಟದಲ್ಲಿರುವ ಅಡಿಕೆ ಮರಕ್ಕೂ ನಾವು ಹಲಸಿನ ಮರ ಅಂತ ಕರಿಬೇಕಾಗುತ್ತೆ. ಸಮಾನತೆ ಸಾಧ್ಯ ಇಲ್ಲ. ಮರಗಿಡಗಳು ಸಹ ಬೇರೆ. ಪ್ರಾಣಿಗಳನ್ನು ನೋಡ್ರಿ, ಮನುಷ್ಯರಲ್ಲಿ ಎಷ್ಟು ನಮೂನಿ ಇದೀವಿ ನಾವು. ಒಬ್ಬೊಬ್ರು ಒಂದೊಂದು ಬಣ್ಣದಲ್ಲಿ ಇದೀವಿ, ಒಬ್ಬೊಬ್ರು ಒಂದು ಎತ್ತರದಲ್ಲಿ ಇದೀವಿ, ಒಬ್ಬೊಬ್ರು ಒಂದೊಂದು ನಮೂನಿ ನಮ್ಮ ಗುಣದಲ್ಲಿ ಬೇರೆ ಬೇರೆ ಇದೆ. ಇದು ಗುರುತು ಹಿಡಿಲಿಕ್ಕೆ ಆಗಿ ಅಂತ ಪ್ರಾಣಿಗಳು, ಒಂದು ಆಕಳನ್ನು ತಗೊಂಡ್ರೆ ಅದರೊಳಗೂ ಸಹ ಬೇರೆ ಬೇರೆ ಇದೆ. ಒಂದು ನಾಯಿ ತಗೊಂಡ್ರೆ ಅದರಲ್ಲೂ ಬೇರೆ ಬೇರೆ ಜಾತಿ ಇದೆ. ಗುರುತು ಹಿಡಿಲಿಕ್ಕೆ ಜಾತಿ ಇರುವುದು. ಆದ್ರೆ ಎಲ್ಲ ಪ್ರಾಣಿ, ಪಕ್ಷಿ, ನೀರು, ಮಣ್ಣು, ಮರ ಎಲ್ಲವೂ ಸಹ ಪ್ರಕೃತಿ ಬೇರೆ ಬೇರೆ ವಿಧವಾಗಿದ್ರು ಸಹ ಒಟ್ಟಿಗೆ ನಿಂತ್ಕೊಂಡಿದ್ದಾವೆ. ಒಬ್ರಿಗೊಬ್ರಿಗೆ ಹೊಡ್ಕೊಳ್ಳಲ್ಲ. ತಮ್ಮ ತಮ್ಮ ಕರ್ತವ್ಯವನ್ನು ಮಾತ್ರ ಮಾಡ್ತಾ ಈ ಭೂಮಿಯನ್ನು ರಕ್ಷಣೆ ಮಾಡ್ತಾ ಇವೆ. ಆದ್ರೆ ಎಲ್ಲವನ್ನು ಓದಿ ಎಲ್ಲವೂ ಗೊತ್ತು ಅನ್ನುವಂತ ಮನುಷ್ಯ ಮಾತ್ರ ಅಹಂಕಾರದಿಂದ ಬಹಳ ತಿಳುವಳಿಕೆ ಇದೆ ಅಂತ ಹೇಳ್ಕೊಂಡ್ಕೊಂಡು ಜಾತಿಯಲ್ಲಿ ಹೊಡೆದಾಡ್ತಾ ಇದ್ದಾನೆ. ಹೀಗಾಗಬಾರದು ಅಂತ ಶ್ರೇಷ್ಠ ಜೀವನ ಪದ್ಧತಿ ಕೊಟ್ಟಂತ ಹಿಂದೂಗಳು ನಾವು ಸಹ ಬೇರೆಯವರ ಹೇಳ್ಕೊಟ್ಟ ಬ್ರಿಟಿಷರ ಶಿಕ್ಷಣ ಪದ್ಧತಿಯಲ್ಲಿ ಓದಿ ಅವರು ಹೇಗೆ ಹೊಡೆದು ಆಳಿದ್ರು ನಾವು ಸಹ ಇವತ್ತು ಹಾಗೆ ಮಾಡ್ತಾ ಇದ್ದೀವಿ. ನಮ್ಮನ್ನು ಆಳೋರು ಸಹ ತಮ್ಮ ಅನುಕೂಲಕ್ಕಾಗಿ ಜಾತಿ ಗಣತಿ ಬೇರೆ ಬೇರೆ ಜಾತಿ ಅಂತ ನಮ್ಮನ್ನು ಹೊಡಿತಾ ಇದ್ದಾರೆ. ನೆನ್ಪಿಡೋಣ, ನಾವೆಲ್ಲರೂ ಒಂದೇ ಭಾರತ ಮಾತೆ ಮಕ್ಕಳು, ಸಾಮರಸ್ಯತೆಯಿಂದ ಬದುಕೋಣ. ಹೀಗೆ ಕೊನೆ 1 ನಿಮಿಷ ಇದೆ ನನಗೆ. ಒಂದೇ ಉದಾಹರಣೆ ಹೇಳಿ ಮುಗಿಸ್ತೀನಿ. ಇಡೀ ನನ್ನ ದೇಹ ಇದನ್ನ ದೇಶ ಅಂತ ತಿಳ್ಕೊಳ್ಳಿ. ಎಲ್ಲರೂ ಸಹ ಗಮನಿಸಿ. ಇಡೀ ನನ್ನ ದೇಹದಲ್ಲಿ ಒಂದೊಂದು ಅಂಗ ಇದೆ. ಇದು ತಲೆ ಆದ್ರೆ ಇದು ಕಣ್ಣು, ಇದು ಮೂಗು, ಇದು ಬಾಯಿ, ಇವು ಕೈಗಳು, ಕಾಲುಗಳು, ಹೀಗೆ ಬೇರೆ ಬೇರೆ ಅಂಗಗಳಿವೆ. ಈ ಎಲ್ಲ ಅಂಗಗಳು ಬೇರೆ ಬೇರೆ ಶಕ್ತಿಯದಾಗಿವೆ. ಬೇರೆ ಬೇರೆ ಕೆಲಸವನ್ನೇ ನಿರ್ವಹಿಸುತ್ತವೆ. ಕಣ್ಣು ಮಾಡಿದ ಕೆಲಸ ಕಾಲಿಗೆ ಮಾಡಕ್ ಬರಲ್ಲ, ಕಾಲು ಮಾಡ್ಲೂಬಾರದು. ಕಾಲು ಮಾಡುವಂತ ಕೆಲಸವನ್ನ ಕಣ್ಣು ಮಾಡ್ಲಿಕ್ಕೆ ಹೋಗಬಾರದು, ಯಾಕಂದ್ರೆ ಆಗಲ್ಲ, ಮಾಡಿದ್ರೆ ಅನಾಹುತ ಆಗುತ್ತೆ. ಹಾಗೆ ಅವರವರ ಕರ್ತವ್ಯವನ್ನು ಅವರು ಸರಿಯಾಗಿ ಮಾಡಿದ್ರೆ ಇಷ್ಟೇ ಎಲ್ಲ. ನೆನಪಿಡೋಣ, ನಾನು ಹೇಳಿದ್ನಲ್ಲ ಸಾಮರಸ್ಯತೆ. ಒಬ್ರಿಗೊಬ್ರು ಸಹಾಯಕವಾಗಿದ್ರೆ ಕಾಲಿಗೆ ಪೆಟ್ಟಾದ್ರೂ ಮೊದಲು ಬಾಯಿ ಅಮ್ಮ ಅಂತ ಕೂಗಬೇಕು, ಕಣ್ಣು ಎಲ್ಲಿ ಅಂತ ನೋಡ್ಬೇಕು, ಕೈಗಳು ಅಲ್ಲಿ ಹೋಗಿ ಅದಕ್ಕೆ ಸಹಾಯ ಮಾಡಬೇಕು. ಹೀಗೆ ಎಲ್ಲ ಅಂಗಗಳು ಕೆಲಸ ಮಾಡಿದ್ರೆ ಮಾತ್ರ ನನ್ನ ದೇಹದ ರಕ್ಷಣೆ ಆಗುತ್ತೆ. ಒಮ್ಮೆ ಒಂದು ಶರೀರಕ್ಕೆ ಎಲ್ಲ ಅಂಗಗಳಿಗೆ ಸೊಕ್ಕು ಬಂದು ತಾವೇ ಶ್ರೇಷ್ಠ ಹೇಳ್ಕೊಂಡಿರುವಾಗ ಪ್ರತಿಯೊಂದು ಅಂಗ, ಕಣ್ಣು ಹೇಳ್ತು ನಾನಿದ್ದೆ, ನೀವ್ಯಾರು ಬದುಕಕ್ಕಾಗಲ್ಲ, ಏನ್ ಮಾಡ್ತೇನೆ ನಿನ್ನ ಹತ್ರ ಆಗಲ್ಲ ಅಂತ ಹೇಳಿ. ಕೈ ಹೇಳ್ತು ನಾನೇ ಶ್ರೇಷ್ಠ, ನಾನೇನು ರಕ್ಷಣೆ ಮಾಡದೆ ಹೋದ್ರೆ ಊಟ ತಿಂದೆ ಹೋದ್ರೆ ಆಗಲ್ಲ ಅಂತ. ಬಾಯಿ ಹೇಳ್ತು ನಾನೇ ಶ್ರೇಷ್ಠ, ತಿಂದಿದ ಆಹಾರ ಜಗದ್ರೆ ಆಗಲ್ಲ ಅಂತ. ಹೊಟ್ಟೆ ಹೇಳ್ತು ನಾನೇ ಶ್ರೇಷ್ಠ, ಅದನ್ನು ಜೀರ್ಣ ಮಾಡಿದ್ರೆ ನೀವು ಉಳಿಯಲ್ಲ ಅಂತ. ಕಾಲು ಹೇಳ್ತು ನಾನೇ ಶ್ರೇಷ್ಠಪ್ಪ, ನನ್ನ ಮೇಲೆ ನಿಮ್ಮ ಶರೀರ ನಿಂತಿದೆ, ನಾನು ಎಲ್ಲೂ ಹೋಗಲ್ಲ ಅಂದ್ರೆ ನೀವೇನ್ ಬದುಕ್ತೀರ ಅಂತ ಕಾಲು ಹೇಳ್ತು. ಹೀಗೆ ಅಹಂಕಾರದಿಂದ ಎಲ್ಲ ಅಂಗಗಳು ಅಹಂಕಾರ ಪಟ್ಕೊಂಡಿರುವಾಗ ಜೋರಾಗಿ ನಾಯಿ ಬೆರೆಸ್ಕೊಂಡು ಬಂತು. ತಕ್ಷಣ ಓಡ್ಬೇಕಿತ್ತಲ್ಲ, ಕಾಲು ಕಣ್ಣು ಅದನ್ನು ನೋಡ್ಬೇಕಿತ್ತು. ನಾನೇ ನೋಡುದು ಅಂತ ಕಣ್ಣು ಮುಚ್ಕೊಂಡು ನಾಯಿ ಬಾವು ಅಂತ ಹತ್ರ ಬರ್ತಾ ಇದ್ದಂಗೆ ಕಣ್ಣು ಪಕ್ಕ ಓಪನೆ ಮಾಡ್ತು. ಯಾಕೆಂದ್ರೆ ಇವೆಲ್ಲ ಏನು ನಾವು ನಮ್ಮನ್ನು ಕೇಳದೆ ಕೆಲಸ ಮಾಡುವಂತ ಅಂಗಗಳು. ಪುಣ್ಯ ಮನುಷ್ಯರು ಹೇಳ್ಕೊಂಡು ಕೇಳುವಾಗ ಮಾಡುವಾಗ ಇದು ಸತ್ತೋಗ್ತಿದ್ರು. ಹಾಗೆ ಅನೈಷ್ಠಿಕ ಅಂಗಗಳು ಅಂತಾರೆ. ನಾಯಿ ಬಂದಿದ್ರೆ ತಕ್ಷಣ ಕಾಲು ಓಡ್ತು, ಅಲ್ಲಿವರೆಗೆ ಜೋರಾಗಿ ಓಡಿತು. ಓಡ್ತಾ ಇದ್ದಂಗೆ ದೂರ ಹೋಯ್ತು, ತಪ್ಪಿಸ್ಕೊಂಡಾಯ್ತು. ಆಗ ಕಣ್ಣಿಗೆ ಮತ್ತೆ ಅಹಂಕಾರ, ನಾನೇ ತೋರಿಸ್ತೇನೆ, ಕಣ್ಣು ಮುಚ್ಕೊಂಡ್ಬಿಡ್ತು. ಕಾಲು ಧರಿಸಿ ಬಿದ್ದಂತ ನೇರ ಪ್ರಪಾತಕ್ಕೆ ಬಿತ್ತು ಶರೀರ. ಬಾಯಿ ಅಮ್ಮ ಅಂತ ಕೂಗ್ಬೇಕಿತ್ತು. ಇಲ್ಲಿದ್ದವ್ರು ಯಾರಾದ್ರೂ ಸಮಾರಂಭದಲ್ಲಿ ಇದ್ದವ್ರು ಕೇಳಿಸ್ಕೊಂಡು ಬಂದು ನನ್ನ ರಕ್ಷಣೆ ಮಾಡ್ತಿದ್ರು. ಕೂಗ್ಲಿಲ್ಲ ಬಾಯಿ, ನಾನು ಶ್ರೇಷ್ಠ. ಕಣ್ಣು ನೋಡ್ಬೇಕಿತ್ತು, ಕಾಲು ಚಪ್ಪು ರಕ್ತ ಹರಿತಾ ಇದೆ, ನೋಡ್ಲಿಲ್ಲ, ಶ್ರೇಷ್ಠ. ಕೈಗಳಲ್ಲಿ ಹೋಗ್ಬೇಕಿತ್ತು, ರಕ್ತ ಹರಿತಾ ಇದೆ, ಏನು ನೋಡೋಣ ಅಂತ ಕೈಗಳು ಹೋಗ್ಲಿಲ್ಲ, ನಾವು ಶ್ರೇಷ್ಠ ಅಂತ ಹಾಗೆ ನಿಂತ್ಕೊಂಡು. ಎಡಗಾಲಿ ರಕ್ತ ಹರಿತು, ಬಲಗಾಲು ಸಹ ಸಹಾಯಕ್ಕೆ ಹೋಗ್ಲಿಲ್ಲ, ಯಾಕೆಂದ್ರೆ ನಾನು ಬಲಗಾಲು, ಅದು ಎಡಗಾಲಿ ಜಾತಿ, ನಂದೇನು. ಹೀಗೆ ಒಂದೊಂದು ಅಂಗಗಳು ಅಹಂಕಾರದಿಂದ ಹಾಗೆ ಉಳಿದು 3 ದಿನ ರಕ್ತ ಹರಿತು, 4ನೇ ದಿನ ಹಸಿವಿಂದ, 1 ವಾರದ ನಂತರ ದೇಹ ಅಲ್ಲೇ ಗ್ಯಾಂಗ್ರೀನ್ ಆಗಿ ಕೊಳೆತು ಸತ್ತು ಆಯ್ತು. ಈ ದೇಹ ನಾಶ ಆಯ್ತು. ಹಾಗೆ ಈ ವಿಶಾಲ ಹಿಂದೂ ಸಮಾಜ ಇಡೀ ಜಗತ್ತಿಗೆ ಜ್ಞಾನವನ್ನ, ಇಡೀ ಜಗತ್ತಿಗೆ ಅಕ್ಷರವನ್ನ, ಇಡೀ ಜಗತ್ತಿಗೆ ಆಹಾರವನ್ನ, ಬಟ್ಟೆಯನ್ನ, ಪ್ರತಿಯೊಂದು ಹೇಳಿಕೊಟ್ಟು ಜಗತ್ತಿಗೆ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇರುವಂತ ಹಿಂದೂ ಸಮಾಜ ಇವತ್ತು ಯಾರದೋ ಪದ್ಧತಿಯ ಶಿಕ್ಷಣವನ್ನು ಓದಿ ಗುಲಾಮಿ ಮಾನಸಿಕತೆಯಿಂದ ಜಾತಿ 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 ಅಂತ ಒಬ್ರೊಬ್ರು ಹೊಡೆದಾಡ್ಕೊಳ್ತಾ ಇದ್ರೆ ಈ ತಾಯಿಯನ್ನ ರಕ್ಷಣೆ ಮಾಡೋರು ಯಾರು? ಅದರಿಂದ ಎಲ್ಲರಲ್ಲೂ ವಿನಂತಿ, ಹೇಗೆ ಎಲ್ಲ ಅಂಗಗಳು ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ ದೇಹವನ್ನು ರಕ್ಷಣೆ ಮಾಡುತ್ತೋ ಹಾಗೆ ಅಲ್ಲ, ನಾವೆಲ್ಲರೂ ಸಹ ಒಟ್ಟಿಗೆ ನಮ್ಮ ಕರ್ತವ್ಯವನ್ನು ಮಾಡ್ತಾ ನಾವು ಈ ಜಗತ್ತನ್ನ, ಈ ಭೂಮಿಯನ್ನ, ಈ ತಾಯಿಯನ್ನ ರಕ್ಷಣೆ ಮಾಡಬೇಕು. ಅದು ನಮ್ಮ ಶ್ರೇಷ್ಠ ಪರಂಪರೆ. ಅದು ನಾವು ಪೂರ್ವಜರಿಗೆ ಕೊಡುವಂತಹ ಶ್ರೇಷ್ಠವಾದಂತಹ ಒಂದು
ಆಶೀರ್ವಾದ, ಒಂದು ಬೇಡಿಕೆ ನಮ್ಮದು, ನಮ್ಮ ಕೊಡುಗೆ. ಆದ್ರಿಂದ ಎಲ್ಲ ಹಿಂದೂ ಬಂಧುಗಳಲ್ಲಿ ನನ್ನ ವಿನಂತಿ, ಇನ್ನು ಮುಂದೆ ನಾವು ಬದುಕಿರುವವರೆಗೆ ನಮ್ಮ ಊರಿನಲ್ಲಿ ಒಂದೇ ಒಂದು ಜಾತಿಯ ಸಂಘರ್ಷಗಳಾಗದು. ನಾವು ಯಾರು ಮೇಲಲ್ಲ ಕೀಳಲ್ಲ, ನಾವು ಪ್ರತಿಯೊಬ್ಬರು ನಮ್ಮ ಕರ್ತವ್ಯವನ್ನು ನಾವು ಮಾಡಬೇಕು. ಒಬ್ರಿಗೊಬ್ರು ಸಹಾಯಕ್ಕೆ, ಹೇಗೆ ಈ ದೇಹದಲ್ಲಿ ಎಲ್ಲ ಅಂಗಗಳು ಸಾಮರಸ್ಯದಿಂದ ಸಮವಾಗಿ ಅಲ್ಲ ಸಾಮರಸ್ಯತೆಯಿಂದ ಬದುಕ್ತಾವೋ ಹಾಗೆ ಇಡೀ ಸಮಾಜ ಸಮರಸವಾಗಿ ಒಬ್ರಿಗೊಬ್ರು ಸಹಾಯ ಮಾಡ್ತಾ ಈ ಭೂಮಿಯನ್ನ ನಾವು ರಕ್ಷಣೆ ಮಾಡಬೇಕು. ಭಾರತವನ್ನ ಮತ್ತೊಮ್ಮೆ ಜಗದ್ಗುರು ಮಾಡಬೇಕು. ಭಾರತ ಮಾತೆ ಜಗನ್ಮಾತೆಯಾಗಿ ಇಡೀ ಜಗತ್ತನ್ನ ರಕ್ಷಣೆ ಮಾಡಬೇಕು. ಯಾಕೆಂದ್ರೆ ಹಿಂದೂಗಳು ಒಟ್ಟಾಗಿ ನಿಂತ್ರೆ ಇಡೀ ಜಗತ್ತಿಗೆ ಒಳ್ಳೇದಾಗತ್ತೆ. ಆದ್ರೆ ನಮ್ಮೆಲ್ಲರ ಪುಣ್ಯ, ಹಿಂದೂಗಳು ಈಗಾಗಲೇ ಕೇವಲ 10% ಒಂದು ದೊಡ್ಡ ಜಗತ್ತಿನಲ್ಲಿ ದೊಡ್ಡ ಸಂಘಟನೆಯನ್ನು ಕಟ್ಕೊಂಡು ಇಡೀ ದೇಶದಲ್ಲಿ ಹಿಂದೂಗಳು ಸಂಘಟಿತರಾಗ್ತಾ ಇದ್ದಾರೆ. ಈ ದೇಶದ್ರೋಹಿಗಳಿಗೆಲ್ಲ ಹೆದರಿಕೆ ಬರ್ತಾ ಇದೆ. ಊರೂರಲ್ಲಿ ಈ ರೀತಿಯಲ್ಲಿ ಸಂಘಟನೆ ಆಗ್ತಾ ದೇಶವನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಭವ್ಯವಾದ ರಾಮ ಮಂದಿರವನ್ನು ಸಹ ಕಟ್ಟಿ ಆ ದ್ರೋಹಿಗಳ ಎದುರಿಗೆ ಅದೇ ಸ್ಥಳದಲ್ಲಿ ರಾಮ ಮಂದಿರವನ್ನು ಕಟ್ಟಿ ಹಿಂದೂಗಳು ಒಟ್ಟಾಗ್ತಾ ಇದ್ದಾರೆ. ಆ ತಾಯಿ ಭಾರತಿ, ಆ ಮಹಿಷಾಸುರ ಮರ್ದಿನಿ, ಆ ಮಧುಕೇಶ್ವರ ದೇವರು, ಎಲ್ಲ ದೇವರುಗಳು ಸಹ ನಮ್ಗೆ ಈ ರೀತಿಯ ಇನ್ನೂ ಶಕ್ತಿ ಕೊಡ್ಲಿ ಅಂತ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಂಡು, ವೇದಿಕೆ ಮೇಲೆ ಇರುವ ಪೂಜ್ಯರು ಈ ರೀತಿಯಲ್ಲಿ ನಮಗೆ ಒಟ್ಟಿಗೆ ಬದುಕಲಿಕ್ಕೆ ಆಶೀರ್ವಾದವನ್ನು ಮಾಡ್ಬೇಕಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ಎಲ್ಲ ತಾಯಂದರಿಗೆ ಸಜ್ಜನ ಬಂಧುಗಳೇ ವಂದಿಸಿ, ನೀವು ಕೊಟ್ಟಂತ ಜವಾಬ್ದಾರಿಯನ್ನ ನನ್ನ ಮಟ್ಟಿಗೆ ನಾನು ನಿರ್ವಹಿಸಿದ್ದೇನೆ ಅಂತ ಕೇಳ್ಕೊಂಡು ನಿಮ್ಮೆಲ್ಲ ಆಶೀರ್ವಾದವನ್ನು ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಶ್ರೀರಾಮ್. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.